ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗುರು ಇದು ಶ್ರೀ ಧರ್ಮ ಮಾರ್ಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಹುಟ್ಟಿದಂತಹ ಮಕ್ಕಳಿಗೆ ಶುಗರ್ ಇರುತ್ತಾ ಅಥವಾ ಬೆಳೀತಾ ಬೆಳೀತಾ ಟೈಪ್ 1 ಡಯಾಬಿಟೀಸ್ ಅನ್ನುವಂಥದ್ದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನಾವು ಕೇಳಿದ್ದೀವಿ. ಹಾಗಾದ್ರೆ ಎಲ್ಲಾ ಮಕ್ಕಳಿಗೂ ಬರಬೇಕಿತ್ತು, ಕೆಲವೊಂದಷ್ಟು ಮಕ್ಕಳಿಗೆ ಮಾತ್ರ ಯಾಕೆ ಈ ಒಂದು ಟೈಪ್ 1 ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ? ಇದರ ರಹಸ್ಯ ಆದ್ರೂ ಏನು? ಯಾವ ಕಾರಣಕ್ಕೆ ಇದು ಬರುತ್ತೆ? ಈ ಎಲ್ಲ ವಿಚಾರಗಳನ್ನ ಇವತ್ತು ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರುಜಿಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ದೊಡ್ಡೋರಲ್ಲಿ ಈಗ ಡಯಾಬಿಟಿಸ್ ಅನ್ನುವಂಥದ್ದು ಅಥವಾ ಶುಗರ್ ಕಾಯಿಲೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವ ಮಟ್ಟಕ್ಕೆ ಹೋಗ್ಬಿಟ್ಟಿದೀವಿ. ಆದ್ರೆ ಮಕ್ಕಳಲ್ಲೂ ಈಗ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಗುರುಗಳೇ ಟೈಪ್ 1 ಡಯಾಬಿಟಿಸ್ ಅಂತ. ಆದ್ರೆ ಎಲ್ಲಾ ಮಕ್ಕಳಿಗೂ ಬರಲ್ಲ, ಕೆಲವು ಮಕ್ಕಳಿಗೆ ಮಾತ್ರ ಬರುತ್ತೆ. ಯಾಕೆ ಗುರುಗಳೇ? ಸರಿ. ಶ್ರೀ ಗುರುಭ್ಯೋ ನಮಃ. ವಾಸದ ಮನೆಯಲ್ಲಿ ಕತ್ರಿ ಪ್ರಯೋಗ ನಡಿಬೇಕಮ್ಮ ಗುರುಗಳೇ. ವಾಸದ ಮನೆಯಲ್ಲಿ ಕತ್ರಿ ಹಾಕೋ ಪ್ರಯೋಗ ನಡಿಬೇಕು, ಆಗ ರೋಗಗಳು ಬರಲ್ಲ. ಮನೆಗೆ ಕತ್ರಿ ಹಾಕ್ಬೇಕು. ಮನೆಗೆ ಕತ್ರಿ ಹಾಕ್ಬೇಕು. ಏನು ಮನೆಗೆ ಕತ್ರಿ ಹಾಕೋದು? ಹೌದು ಗುರುಗಳೇ, ಹಾಕ್ಬೇಕು. ಹೇಳ್ಕೊಳ್ಳೋಣ ಹೇಗೆ ಕತ್ರಿ ಹಾಕ್ಬೇಕು ಅಂತ. ಆ ಕತ್ರಿ ಹಾಕದೇ ಇರೋ ಮನೆಯಲ್ಲಿ ಶುಗರ್ ಆಟೋಮೆಟಿಕ್ ಆಗಿ ವಂಶಪಾರಂಪರ್ಯ ಮುಂದಕ್ಕೆ ಹೋಗ್ತಾ ಇರತ್ತೆ. ಸೊ ಮನೆಯಿಂದ ಶುಗರ್ ಬರುತ್ತೆ ಅಂತ ಜನ ಗೊತ್ತಿಲ್ಲ ಗುರುಗಳೇ ಅಲ್ವಾ? ಹೇಳಂಗೆ ನಿಮ್ಮ ಮೆಡಿಕಲ್ ಲೆಕ್ಕಾಚಾರಕ್ಕೆ ವಂಶಪಾರಂಪರ್ಯ ವಂಶಪಾರಂಪರ್ಯದಿಂದ ಬರುತ್ತೆ ಪಕ್ಕ. ಹಾರ್ಟ್ ಅಟ್ಯಾಕ್ ಆಗ್ಲಿ, ಶುಗರ್ ಬರ್ಲಿ, ಏನೇ ಬರ್ಲಿ, ಅಪ್ಪ ಅಮ್ಮನ ಇಲ್ದೇ ಬರೋದು, ಅಪ್ಪ ಅಮ್ಮನಿಗೆ ಇರಲ್ಲ, ಬಂದ್ಬಿಡತ್ತೆ ಅಲ್ವಾ? ಆಶ್ಚರ್ಯ, ಹಿಂಗಿದು ಅಲ್ವಾ? ಸೊ ಹಲವಾರು ಕಾರಣ ಆಗ್ಬೋದು, ಹೀಗೂ ಇರ್ಬೋದು, ಹಾಗೂ ಇರ್ಬೋದು. ಒಟ್ಟಾರೆಯಾಗಿ ಇವತ್ತಿನ ವಿಚಾರ ಏನು, ಮಗುವಿನಲ್ಲೇ ಯಾಕೆ ಕಾಣಿಸ್ಕೋಬೇಕು ಅಲ್ವಾ? ಒಂಥರ ಬೇಜಾರಾಗತ್ತೆ. ಬೇಜಾರು ಗುರುಗಳೇ, ಹೇಳ್ಕೊಳಂಗೂ ಇಲ್ಲ. ಹೌದು. ಅದ್ ಹೇಳ್ದಾರೆ ಹಾಳು ಬಿದ್ದೋಗ್ಲಿ, ಮುಂದಿನ ಮಗುನ್ ದಾರಿ ಏನು? ದಾರಿನೇ ಇಲ್ಲ ಗುರುಗಳೇ. ಪಾಪ ಮಗುಗೆ ಮತ್ತೆ ಒತ್ತಡ ಜಾಸ್ತಿ, ಜೀವನ ಎಲ್ಲ ಅನುಭವಿಸ್ಬೇಕು. ಅದನ್ನ ಮುಚ್ಚಿಟ್ಟು ಮದುವೆ ಮಾಡ್ಬೇಕು ಅಲ್ವಾ? ಇನ್ ಮುಂದಿನ ಕಥೆ ಏನು? ಎಲ್ಲ ಕತ್ಲಾಗ್ಬಿಟ್ಟಿರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಕತ್ರಿ ಹಾಕಬೇಕು ಅಂತ ಹೇಳಿದೆ. ಮನೆಗೆ ಮನೆ ಕತ್ರಿ ಹಾಕೋದು ಅಂದ್ರೆ ಹೆಂಗಪ್ಪ ಅಂದ್ರೆ ಒಂಥರ ತಮಾಷೆಯಾಗಿರ್ಲಿ ಅಂತ ಹೇಳ್ತಾರೆ. ಜೊತೆಗೆ ಅದನ್ನ ತಿಳ್ಕೊಂಡ್ರೆ ಕತ್ರಿ ಹಾಕ್ದಂಗೆ ಇರುತ್ತೆ. ಆದ್ರೆ ಹೇಳಿದ ತಕ್ಷಣ ಕತ್ರಿ ಹೆಂಗೆ ಅಂತ ಅನುಮಾನ ಆಗತ್ತೆ. ಅದಕ್ಕೆ ಎರಡೂ ಹೇಳ್ಬಿಟ್ಟಿದ್ದೀನಿ. ಒಂದು, ನಮಗೆ ಈ ವಾಸ್ತು ಅನ್ನೋ ಇಂದು ಕೆಟ್ಟ ರೋಗ ಇದೆಯಲ್ಲ, ಈ ರೋಗದಲ್ಲಿ ಗಂಡ ಹೆಂಡತಿ ಮಲಗೋದು ಮಾಸ್ಟರ್ ಬೆಡ್ರೂಮು ಇಂಥ ಕಡೆ ಇರಬೇಕು ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅವ್ರ ಪ್ರಕಾರ. ಆದ್ರೆ ಮಾಡಿರೋದು ಸರಿ, ಹೇಳಿರೋದು ಸರಿ, ಪುಸ್ತಕದಲ್ಲಿ ಬರೆದಿರೋದು ಸರಿ, ಮಾಡ್ತಾ ಇರೋದು ಸರಿ. ಆದ್ರೆ ಸರಿಯಾಗಿದ್ನ ಸರಿಯಾಗಿರ್ಬೇಕಿತ್ತು. ಹೌದು. ಯಾಕೆ ಮೈನಸ್ ಆಯ್ತು? ರೋಗ ಉತ್ಪತ್ತಿ ಆಯ್ತು. ಹೌದು ಹೌದು ಅಲ್ವಾ? ಇದು ಮಾಡಿದ್ರೆ ಒಳ್ಳೇದಂತೆ, ಮಾಸ್ಟರ್ ಬೆಡ್ರೂಮ್ ಇಲ್ಲಿದ್ರೆ ಒಳ್ಳೇದಂತೆ. ಸರಿ, ಒಳ್ಳೇದಾದ್ಮೇಲೆ ಅಲ್ಲೊಂದು ಸಮಸ್ಯೆ ಬರುತ್ತೆ. ಏನು? ಬೆನ್ನು ನೋವು ಯಾರಿಗಿಲ್ಲ? ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಗುರುಗಳೇ ಅಲ್ವಾ? ಬೆನ್ನು ನೋವು ಅನ್ನೋದು ಇಲ್ಲ ಅಂತ ಹೇಳೋದು ತುಂಬಾ ಅಪರೂಪ. ತುಂಬಾ ಅಪರೂಪ. ಯಾಕೆ ಬರುತ್ತೆ ಅಂತ ಪ್ರಶ್ನೆ ಹಾಕಿದ್ರೆ, ಬೆನ್ನು ನೋವಿಗೆ ಕಾರಣ ಏನು ಅಂತ ನಿಮ್ ಪ್ರಕಾರ ಏನ್ ಹೇಳ್ಬೋದಮ್ಮ? ಬೆನ್ನು ನೋವಿಗೆ ಕಾರಣ ಗುರುಗಳೇ, ಜಾಸ್ತಿ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ರೆ ಅಥವಾ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ರೆ, ಶಕ್ತಿ ಕಡಿಮೆ ಆಗ್ತಾ ಇದ್ರೆ ಬೆನ್ನು ನೋವು ಬರ್ಬೋದು ಗುರುಗಳೇ. ಆದ್ರೂ ಬರ್ಬೋದು ಅಂತ ಹೇಳ್ಬಿಡಿದ್ಯಾ ನೀನು? ಪಕ್ಕ ಹೇಳಿಲ್ಲ. ಇರ್ಬಹುದೇನೋ, ಹೇಗಾದ್ರು ಆಗ್ಲಿ ಅಂತ ಸರಿನೇ ಒಪ್ಕೋಬೇಕಾಗತ್ತೆ. ಆದ್ರೆ ಒಂದ್ ತಿಳ್ಕೋಬೇಕು, ದೀರ್ಘವಾದ ಮಲಬದ್ಧತೆಯ ಕಾರಣದಿಂದಾಗಿ ಬೆನ್ನು ನೋವು ಪ್ರಾಪ್ತಿರಸ್ತು ಅಂತಾರೆ. ಹೌದು ಗುರುಗಳೇ. ಹೌದಾ? ಹೌದು. ಇದು ಹೋಗಲ್ಲ. ಮದುವೆ ಮಾಡಿಸಿದವ್ರಿಗೆ ಮಲಬದ್ಧತೆ ಇದೆ ಅಂತ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ 1 ವರ್ಷಕ್ಕೆ 5 ಮದುವೆನೂ ಆಗಲ್ಲ. ಹೌದು ಗುರುಗಳೇ. ಏನ್ ಹೇಳ್ತೀಯಮ್ಮ? ಹೆಣ್ಣು ಗಂಡಿಗೆ ಇಬ್ಬರಿಗೂ ಟೆಸ್ಟ್ ಮಾಡಿಸಿಯಪ್ಪ, ಏನು ಬೇಡ, ಮಲಬದ್ಧತೆ ಇದೆಯಾ ಅಂದ್ರೆ 5 ಮದುವೆನೂ ನಡೆಯಲ್ಲ. ಅಂದ್ರೆ ಎಲ್ಲ ಮಲಬದ್ಧತೆ ಇರೋರಿಗೆ ಮದುವೆ ಮಾಡ್ತಾ ಇದೀವಿ ಗೊತ್ತಾಯ್ತಲ್ಲ. ನೀನು ಒಳ್ಳೆ ಮಕ್ಳು ಹೆಂಗ್ ಕೊಡ್ತಾರೆ? ಸಾಧ್ಯನಮ್ಮ? ಎರಡೂ ಡ್ಯಾಮೇಜ್. ಅಲ್ಲ, ನಾವು ಶಾಸ್ತ್ರ ಕೇಳ್ಬಿಟ್ಟು ಮಾಡ, ಶಾಸ್ತ್ರದಲ್ಲಿ ಇದಿಲ್ವಲ್ಲ. ಯಾವುದು? ಮಲಬದ್ಧತೆ ಶಾಸ್ತ್ರದಲ್ಲಿ ಇಲ್ವಲ್ಲ. ಅಲ್ಲ, ಅಲ್ಲಿ ಇಲ್ವಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಹೇಳೋರು ಗೊತ್ತಿಲ್ಲ ಅಂತ ನನ್ನ ಪ್ರಕಾರ. ಇದೆ, ಇರುತ್ತೆ.
ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮದುವೆ ಮಾಡಕ್ಕಾಗತ್ತಾ ಅಂತ ಅವರೇ ಮುಚ್ಚಾಕ್ಬಿಡ್ತಾರೆ. ಹೌದು, ಮಲಬದ್ಧತೆ ಆಗ್ಲಿ ದೇಹದ ಯಾವುದೇ ಒಂದು ಆರೋಗ್ಯಕ್ಕೆ ಏನೇ ಕೊರತೆ ಇರ್ಲಿ ಮುಚ್ಬಿಟ್ಟು ಮಾಡೋದೆ. ಹೌದು, ಅವ್ರ ಹಣೆ ಬರ ಮತ್ತೆ ಅವರೇ ಹೇಳ್ಬಿಡ್ತಾರೆ ಅವ್ರ ಹಣೆ ಬರ ಅದ್ ಪಕ್ಕದಲ್ಲಿ ಇನ್ನೊಂದು ದೇವ್ರ ಅವನೇ ಅಂದ್ಬಿಡು ಅಲ್ವಾ. ಇನ್ನು ಎರಡನೇದೊಂದು ತಪ್ಪು ಏನು, ಆ ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿ ಮಲಗೋದು ಸರಿ, ಬೆಡ್ರೂಮ್ ಸೌತ್ ವೆಸ್ಟ್ ಬೆಡ್ರೂಮ್ ಅಲ್ಲಿ ಅಂತ ಒಂದು ತೀರ್ಮಾನ. ಯಾವಾಗ ಮಲಗಬೇಕು ಅನ್ನೋದು ತಿಳ್ಕೊಬೇಕಲ್ಲಿ, ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಆ ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿ ಮಲಗಬೇಕು. ಇದಿನ್ನೂ ಒಂಥರ ಆಶ್ಚರ್ಯ ಅಲ್ಲ? ಹೌದು ಗುರುಗಳೇ. ಅದು ಯಾವಾಗ ಮಲಗಬೇಕು ಅಂದ್ರೆ ಏನ್ ಕತೆ ಇದು? ಮಗು ಆಗಕ್ಕೆ ಮುಂಚೆ ಒಂದ್ ರೂಮು, ಮಗುವಾದ ಮೇಲೆ ಮಾಸ್ಟರ್ ಬೆಡ್ರೂಮ್ ಹೋಗ್ಬೇಕು. ಇದು ಹೊಸ ಕಾನೂನು, ಹೊಸ ಶಾಸ್ತ್ರ. ಮಗು ಮಾಡ್ಕೊಳಕ್ ಒಂದ್ ರೂಮು, ಮಗು ಆದ್ಮೇಲೆ ಇನ್ನೊಂದು ರೂಮು. ಇದು ಒಂದು ರೀತಿ ಶಾಸ್ತ್ರಬದ್ಧವಾದ ನಿಯಮ. ಇದಕ್ಕೆ ಹೇಳೋದು ಕತ್ರೆ ಹಾಕ್ಬೇಕು ಅಂತ. ಕೇಳಕ್ಕೊಂತ ಆಶ್ಚರ್ಯ ಅಲ್ಲ? ಹೌದು ಗುರುಗಳೇ. ಮಗು ಹಾಕ್ ಮುಂಚೆ ಒಂದು, ಮಗು ಆದ್ಮೇಲೆ ಇನ್ನೊಂದು. ಆದ್ರೆ ನಾವು ಸಾಮಾನ್ಯವಾಗಿ ಒಂದು ಬೆಳೆ ಬೆಳಿಬೇಕಾಗ್ಲಿ ಇದನ್ನ ನಾವು ಪರಿವರ್ತನೆ ಮಾಡ್ತೀವಿ. ಒಂದು ಬೆಳೆ ಈ ಜಾಗದ ತೆಗೆದು ಇನ್ನೊಂದು ಬೆಳೆಗೆ ಹಾಕಿ ಅದನ್ನ ಚೆಕ್ ಮಾಡಿ ಈ ಕಡೆ ಹಾಕಿ ಸ್ಥಳ ಪರಿವರ್ತನೆ ಮಾಡ್ತೀವಿ. ಹೌದು ಹೌದು. ಹೌದಾ? ಇದನ್ನ ಶುದ್ಧಿ ಮಾಡೋ ತನಕ ಇದಿರಲಿ, ಇದು ಶುದ್ಧಿ ಆದ್ಮೇಲೆ ಇದಿರಲಿ, ಬದಲಾವಣೆ ಮಾಡ್ತೀವಿ. ಯಾಕೆ? ಭೂಮಿಯಲ್ಲಿ ಶಕ್ತಿ ಹೋಗಿರುತ್ತೆ. ಹೌದು ಹೌದು. ಒಣಗಬೇಕು, ಗೊಬ್ಬರ ಹಾಕಬೇಕು. ಹಾಗೆ ಮಗು ಆಗೋವರೆಗೂ ದೈವದತ್ತವಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ವಾಸ ಮಾಡುವ ಜಾಗ ಅಂತೇಳಿ ವಾಯು ಮೂಲ ಇರ್ತಕ್ಕಂಥದ್ದನ್ನ ಬೆಡ್ರೂಮ್ ಇದ್ದರೆ ಎಲ್ಲಿರುತ್ತೆ? ಎಲ್ಲರೂ ಮನೇಲಿ ನೀರ್ ಮನೆನೇ ಇರೋದಲ್ಲಿ. ಹೌದು. ಯಾಕೆ ಅಂದ್ರೆ ಸೈಟ್ 20-30, ಇಲ್ಗೊಂದ್ ರೂಮು ಅಲ್ಗೊಂದ್ ರೂಮ್ ಎಲ್ಸಾಮಿ ತರಣ ಏನಮ್ಮ? ಇಲ್ವೇ ಇಲ್ಲ. ಒಂದೇ ಮಾಸ್ಟರ್ ಬೆಡ್ರೂಮ್, ಸ್ನಾನದ ಮನೆ, ಅಡಿಗೆ ಮನೆ, ಹಾಲು ಮನೆ. ಚಿಕ್ಕದಾಗ ಕಟ್ಕೊತೀವಿ. ಚಿಕ್ಕದಾಗ ಕಟ್ಕಪ್ಪ, ರೋಗದ ಮನೆ ಯಾಕೆ ಕಟ್ಕತೀಯ? ಬಾಡಿಗೆಗೆ ಹೋದ್ರೆ ಅಲ್ಲೂ ಅದೇನೆ. ಹೌದು. ಅಲ್ಲಿ ಬೇರೆ ಕಟ್ಟಿರ್ತಾರ? ಅಲ್ಲೂ ಅದೇನೆ. ಹಾಗಿದ ಮೇಲೆ ನಾವು ರೋಗಗಳ ಮನೆಯನ್ನೇ ಕಟ್ತಾ ಇದ್ದೀವಿ ಅಂತ ಯಾಕೆ ಒಪ್ಕೊಂಡಿಲ್ಲ? ಒಪ್ಕೋಬೇಕಲ್ಲ? ಒಪ್ಕೊಂಡ್ಬೇಕು ಗುರುಗಳೇ. ಅದಕ್ಕೆ ಕೆಲವೊಂದು ಮನೆಗಳಲ್ಲಿ ರೋಗಗಳು ಜಾಸ್ತಿ ಇರುತ್ತೆ. ಮನೆ ಚೇಂಜ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಮನೇಲಿ ಬಹಳ ಈ ಮನೆ ನಿಮ್ದೇ ಮಾಡ್ತಾ ಇದೀನಿ, ಅರ್ಥ ಆಗಿರ್ಬೇಕಲ್ಲ ಈಗ. ಹಾಗೆ ಇದಕ್ಕೆ ನಾವು ಒಂದು ಹೆಸರು ಇಟ್ಬಿಟ್ಟಿದೀವಿ ವಾಸ್ತುಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಒಂದ್ ತಿಳ್ಕೋಬೇಕು, ನಾವು ನಿಜವಾಗ್ಲೂ ಗಮನಿಸಬೇಕಾಗಿರ್ತಕ್ಕಂಥ ಶಾಸ್ತ್ರ ಯಾವುದು ಅಂತಕ್ಕಂಥ ವಿಚಾರವನ್ನ ಬಿಟ್ಟು ಅದಕ್ಕೆ ಹೆಸರನ್ನ ಒಂದು ವಾಸ್ತು ಅಂತ ಇಟ್ಬಿಟ್ರು. ವಾಸಸ್ಥಾನಕ್ಕೆ ವಾಸ್ತು ಅಂತ ಹೇಳೋದು. ವಾಸಸ್ಥಾನ, ನಾವು ವಾಸ ಮಾಡ್ತೀವಲ್ಲಮ್ಮ, ಆ ಸ್ಥಾನಕ್ಕೆ ಅದರ ಶಾಸ್ತ್ರ ಪ್ರಕ್ರಿಯೆ ಬರ್ತಕ್ಕಂಥ ಒಂದು ಶಾಸ್ತ್ರ ಇದೆ. ಅದಕ್ಕೆ ಇವರು ಎಲ್ಲ ಸೇರಿಸಿ ಹೋಲ್ಸೇಲಾಗಿ ವಾಸ್ತು 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 ನೋಡಿ ಮುಕ್ಕೊಂಡಿದ್ದೀನಿ, ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀನಿ. ಈ ಕತೆ ಶುರುವಾಗಿ ದೇಶ ಎಲ್ಲ ಹಾಳು ಮಾಡ್ತಾ ಇದೆ. ಆದ್ರೆ ಸರಿಯಾದ ಪ್ರಮಾಣದಲ್ಲಿ ಅದ್ರ ಸತ್ಯ ತಿಳ್ಕೊಂಡಿದ್ದಾಗ ಸಮಸ್ಯೆ ಆಗ್ಲಾರ್ದು. ಏನೋ ನನಗೂ ಗೊತ್ತು, 4 ಮೂಲೆ ಗೊತ್ತಿಲ್ವಾ ಅನ್ನೋ ಮಟ್ಟಕ್ಕೆ ಇವತ್ತು ವಿದ್ಯೆ ಆಗಿರೋ ದೆಸೆಯಿಂದ ಆ ಹೆಸರಿಗೂ ಒಂದು ಕಳಂಕ, ಶಾಸ್ತ್ರಕ್ಕೂ ಒಂದು ತೀರಾ ಅವಮಾನ. ಜೊತೆಗೆ ಅನುಭವಿಸೋರು ತುಂಬಾ ಅನುಭವಿಸ್ತಾ ಹೋಗ್ತಾರೆ. ಅದಕ್ಕೆ ಮಗುಗೆ ಮುಂಚೆ ವಾಯುದಲ್ಲಿ ಮಲಗಿದ್ರೆ ಒಳ್ಳೆ ಜ್ಞಾನವಂತ ಮಗು ಹುಟ್ಟುವಂತ ಸಾಧ್ಯತೆಗಳಿರುತ್ತೆ. ಅದಾದ ಮೇಲೆ ಮಕ್ಕಳೆಲ್ಲ ಆಯ್ತು ಅಂದ ಮೇಲೆ ಮಾಸ್ಟರ್ ಬೆಡ್ರೂಮ್ ಹೋಗ್ಬಿಡ್ಬೇಕು. ಯಜಮಾನ ಮಕ್ಕಳೆಲ್ಲ ಆದ್ಮೇಲೆ ಏನಾಗ್ತಾನವನು? ಯಜಮಾನ. ಎಲ್ಲ ಮುಗ್ದಿರುತ್ತಲ್ಲ, ಆಗ ಅವ್ರವ್ರು ಆರಾಮ ಮಲ್ಕೋಬೇಕು. ಮಕ್ಕಳೇ ಅಪ್ಪ ಅಮ್ಮ. ಈ ರೀತಿಯಾಗಿರ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ಅದು ಹಲವಾರು ಕಾರಣಗಳಿರುತ್ತೆ, ಅದನ್ನ ಹೇಳ್ಕೊಳ್ಳೋಣ. ಈಗ ಆ ರೀತಿಯಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಈ 3ನೇದೊಂದು ತಪ್ಪು ಬರುತ್ತೆ. ಏನು? ಸಾಮಾನ್ಯವಾಗಿ ಇವತ್ತು ಸಾಕಷ್ಟು ಜನಕ್ಕೆ ಅರ್ಥ ಆಗ್ಬೋದು ಅನ್ಕೋತೀನಿ. ಬೆಡ್ರೂಮ್ ಅಂತ ಸಾಮಾನ್ಯ ಗೊತ್ತಿರುತ್ತೆ. ಈಗ ಹೇಳಿದ್ದೇನೆ ಅದನ್ನೇ, ಮಾಸ್ಟರ್ ಬೆಡ್ರೂಮ್. ಅದಕ್ಕೆ ಕತ್ರಿ ಹೊಡಿಬೇಕು. ಕತ್ರಿ ಹೊಡಿಯಲ್ಲ, ಫುಲ್ ತಗೊಂಬಂದು ಜಾಯಿಂಟ್ ಮಾಡ್ಬಿಡುತ್ತಾರೆ. ಏನು? ಅದ್ರ ಪಕ್ಕ ಯಾವ್ದಾರು ಒಂದು ಬಾತ್ರೂಮು ಇಲ್ಲ ದೇವ್ರ ಮನೆ, ಹೌದು, ಏನೋ ಒಂದು ಜಾಯಿಂಟ್ ಮಾಡಿ ಒಂದು ಲೈನ್ ಫುಲ್ ಹಾಕ್ಬಿಡ್ತಾರೆ. ಅಡಿಗೆ ಮನೆಯಿಂದ ಶುರುವಾಗಿ ಬೆಡ್ರೂಮ್ಗೆ ಎಂಡ್ ಆಗತ್ತೆ ಒಂದು ಲೈನು. ಯಾಕೆ? ತೂಕ ಹಾಕ್ಬೇಕು ಅಂತ. ಅದೊಂದೇ ಕೊಟ್ಟಿರೋದು, ಗೊತ್ತಿರೋದು ವಾಸ್ತು ಹೇಳೋರಿಗೆ. ಆ ಭಾಗದಲ್ಲಿ ತೂಕ ಹಾಕಬಿಟ್ರೆ ಬಾರಿ ಒಳ್ಳೇದು. ಮುಗಿದೋಯ್ತಲ್ಲ ಕತೆ. ಒಂದು ದೊಡ್ಡ ಹೆಬ್ಬಾವ್ ತಂದು ಮನೆ ತುಂಬಾ ಉದ್ದಕ್ಕೆ ಮನಸ್ಸಂಗ ಆಗೋಯ್ತು. ಕರೆಕ್ಟ್ ರೀತಿಯಲ್ಲಿ ಅದಕ್ಕೆ ಕತ್ರಿ ಹಾಕ್ಬೇಕು. ಸ್ಟ್ರೈಟ್ ಆಗಿ ಹೋಗಬಾರ್ದು ಲೈನು. ಆದ್ರೆ ಮಾಮೂಲಿ ಒಂದು ಕಡಿಮೆ ಇರ್ತಕ್ಕಂಥ ಇದ್ರ ತಿಳ್ಕೊಂಡಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಒಂದು ತಪ್ಪು ಮಾಹಿತಿ, ದಕ್ಷಿಣ ಪಶ್ಚಿಮ ತೂಕ ಇರಬೇಕು, ಮುಚ್ಚಿರಬೇಕು, ಪೂರ್ವ ಉತ್ತರ ತೆಕ್ಕೊಂಡಿರ್ಬೇಕು.
ಇದು ಪೂರ್ಣವಾಗಿರ್ತಕ್ಕಂತಹ ಜನಗಳಿಗೆ ಹಾಕ್ತಾ ಇರತಕ್ಕಂಥ ಒಂದು ದೊಡ್ಡ ಟೋಪಿ. ಅಂದ್ರೆ ಅವ್ರು ಕಲ್ತಿರೋದು ಟೋಪಿ, ಜನಕ್ಕೆ ಗೊತ್ತಿಲ್ವೇ? ಹೌದು, ಪುಸ್ತಕದಲ್ಲೂ ಪ್ರಿಂಟ್ ಅದೇ ಹಾಕಿರ್ತಾನೆ. ಪುಸ್ತಕ ತಗೊಂಡು ಓದಿರ್ಕಲ್ ಮಾಡ್ತಾರೆ, ಪುಸ್ತಕ ತಗೊಂಡೆ ಯಾಕೆ ಮಾಡಬಾರ್ದು ಅಂತ ಪುಸ್ತಕ ತಗೊಂಡು ಮಾಡಿರ್ತಾರೆ, ಅಲ್ಲೂ ಟೋಪಿನೇ. ಇನ್ನು ಹೇಳೋರು ಕೂಡ ಅದನ್ನ ನೋಡ್ಬಿಟ್ಟೆ ಹೇಳೋದು. ಸೊ ಈ ರೀತಿ ಸಮಸ್ಯೆಯಿಂದ ಆ ಒಂದು ರೀತಿಯಲ್ಲಿ ಮಲಬದ್ಧತೆ ಅಂತಕ್ಕಂಥದ್ದು, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಗರ್ಭಿಣಿಯಾದಂತ ಹೆಂಗಸು ಮಲಗಿದ್ದರೆ ಆ ಮಗುಗೆ ಬರುತ್ತೆ ಶುಗರ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮಲಗಬೇಕು ಗಂಡ ಹೆಂಡತಿ ಗೊತ್ತು ಅಂತ ಅನ್ಕೊಂಡಿದಾರಲ್ವಾ, ಅಲ್ಲ, ರೋಗದ ಟ್ಯಾಂಕ್ ಅದು. ಯಾವಾಗ ಮಾಸ್ಟರ್ ಬೆಡ್ರೂಮ್ ಬಳಸಬೇಕು ಅಂತಕ್ಕಂಥ ವಿಚಾರ ಹೆದರೇ ಹೇಳಿದ್ದಾರೆ. ಈಗ ಅರ್ಥ ಆಗಿರ್ಬೇಕಲ್ವಾ? ಮಕ್ಕಳು ಆಗೋರು ಅಲ್ಲಿ ಮಲಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಮಲಗಲೇಬಾರ್ದು ಅಂತಲ್ಲ, ಅಕಸ್ಮಾತ್ ಮಲಗಬಹುದು. ನಿಮ್ಮ ಒಂದು ಪರ್ಸನಲಿ ವಿಚಾರವನ್ನ ಬಳಸುವಂತ ಸಂದರ್ಭಕ್ಕೆ ಮಾಸ್ಟರ್ ಬೆಡ್ರೂಮ್ ಬಳಸೋದು ಅಷ್ಟು ಸೂಕ್ತವಾದದ್ದಲ್ಲ. ಮಗು ಬೇಕು ಅನ್ನೋ ಸಂದರ್ಭಕ್ಕೆ ಮಗು ಬೇಕು ಅಂದಾಗ ಮಿಕ್ಕ ವಿಚಾರ ನಿಮ್ಮ ವೈಯಕ್ತಿಕ. ಆದ್ರೆ ಈ ಸತ್ಯವನ್ನ ತಿಳ್ಕೋಬೇಕು ಅಂತಕ್ಕಂಥ ವಿಚಾರದಿಂದ ಇದೇನು ಹಿಂಗೆ ಹೇಳ್ಬಿಟ್ರಲ್ಲ, ನಂಬೇಕಾ ಬಿಡ್ಬೇಕಾ ಅಂತೀರಾ? ಈಗ ಅದನ್ನ ಪಿಕ್ಚರ್ ಓಪನ್ ಮಾಡೋಣ. ಮಲಗಿರೋರ್ ಕತೆ ಅಲ್ಲೇನಮ್ಮ, ಗೊತ್ತಾಗತ್ತಲ್ಲ. ಯಾಕೆ ಅಂದ್ರೆ ಮಗು ಆಗಕ್ ಮುಂಚೆ ಅಲ್ಲಿ ಮಲಗದೆ ಮಲಬದ್ಧತೆ ರೋಗ ಹೆಂಗಸ್ಗೆ 100% ಗಂಡಸ್ಗೂ ಇರುತ್ತೆ, ಹೆಂಗಸ್ರಿಗೂ ಇರುತ್ತೆ. ಈಗ ಇಬ್ರು ಮಲಬದ್ಧತೆ ಆಯ್ತು, ಮೊದಲೇ ಇತ್ತು, ಈಗ ಇನ್ನೂ ಇತ್ತು, ಮುಂದುವರಿತು, ಆಮೇಲೆ ಮಗುನು ಬಂತು. ಸೊ ಇದರ ಒಂದು ಪ್ರಕ್ರಿಯೆ ಏನೆಲ್ಲ ನಡೆಯುತ್ತೆ ಗೊಂದಲ ಅನ್ನೋ ವಿಚಾರನ ಇವಾಗ. ಗುರುಗಳೇ, ಒಂದ್ ಕರೆ ಇದೆ ಗುರುಗಳೇ, ತಗೊಂಡ್ ಬರೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಮ್ಮ ಹೆಸರು ಸುಜಾತ ಅಂತ ಹೇಳಿ ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್, ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಿಮ್ಮ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಧನುಷ ರಾಶಿ, ಮೂಲ ನಕ್ಷತ್ರ, ಕನ್ಯಾ ಲಗ್ನ, ಸಪ್ತಮಿ ತಿಥಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹರಿವಂ ಗುರುಗಳೇ. ನಾರಾಯಣ, ಹೇಳಮ್ಮ. ಗುರುಗಳೇ, ನಿಮ್ ಪಾದ ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ಏನ್ ಕಾರಣ? ಗುರುಗಳೇ, ನಾನು ಸ್ವಲ್ಪ ಅದೇ ಮನೆ ಅದು ಕೇಳ್ಬೇಕು, ಮತ್ತೆ ನನ್ ಬಗ್ಗೆ ಕೇಳ್ಬೇಕು. ನಾನು ತುಂಬಾ ಸಾಲದಲ್ಲಿ ಮುಳುಗೋಗ್ತಾ ಇದ್ದೀನಿ. ಮೂಲ ನಕ್ಷತ್ರ ತೀರ್ಸಕ್ಕೆ ಆಗ್ತಾ ಇಲ್ಲ ಗುರುಗಳೇ. ಮೂಲ ನಕ್ಷತ್ರ ಯಾರು? ಮೂಲ ಅದೇ ನಮ್ಗೆ ಗುರುಗಳೇ. ಎಷ್ಟು ವಯಸ್ಸು? ನಮ್ಗೀಗ 53 ವರ್ಷ. ಓಕೆ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 91 ಮದ್ವೆ ಆಗಿರೋದು. ಎಷ್ಟು ವರ್ಷ ಅಂದ್ರೆ ಇಸ್ವಿ ಹೇಳ್ತೀರಾ? ಏನಮ್ಮ ಮಾಡ್ಲಿ? 33 ವರ್ಷ ಆಗಿದೆ. ಓಕೆ. ಮದುವೆ ಜೀವನ ಹೇಗನ್ಸಿದೆ? ಚೆನ್ನಾಗಿಲ್ಲ ಗುರುಗಳೇ. ಚೆನ್ನಾಗಿದೆ? ಚೆನ್ನಾಗಿಲ್ಲ. ಅಲ್ಲ, ನನ್ಗೆ ಪ್ರಪಂಚ ಚೆನ್ನಾಗಿಲ್ಲ ಅಂತಾನ, ಎಲ್ರಿಗೂ ಚೆನ್ನಾಗಿಲ್ಲ ಅಂತ ಅಂದ್ರೆ ಏನ್ ಹೇಳ್ತೀರಾ? ಚೆನ್ನಾಗಿಲ್ಲ ಗುರುಗಳೇ. ಇದಕ್ಕೆ ಕಾರಣ ಯಾಕೆ ಹುಡುಕ್ಲಿಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ. ಕಾರಣ ತಿಳ್ಕೊಳ್ಳೋದು ಬೇಡವಾ? ನಾನ್ ಯಾಕೆ ಅನುಭವಿಸ್ಬೇಕು? ಕಾರಣ ತಿಳ್ಕೊಬೇಕಲ್ಲಮ್ಮ. ಹೌದು ಗುರುಗಳೇ. ಹೇಳೋದಿಲ್ವಲ್ಲ ಗುರುಗಳೇ, ನಮ್ಗೆ ಎಲ್ಲೂ ಸರಿಯಾಗಿ ಕೇಳಕ್ ಆಗ್ತಿಲ್ಲ. ಹೇಳೋರು ಇಲ್ಲ. ನಾವು ನಿಮ್ ಹತ್ರ ಬರ್ಬೇಕು ಅಂತ ಇದ್ದೀನಿ ಗುರುಗಳೇ. ನಿಮ್ ಡೈರೆಕ್ಟ್ ಆಗಿ ಕೇಳ್ಬೇಕು, ನಿಮ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ನಾನು ವಿಚಾರಿಸಿದ್ದೀನಿ. ಸ್ವಲ್ಪ ಅಮೌಂಟ್ ರೆಡಿ ಮಾಡ್ಕೊಂಡು ಬರೋಣ ಅನ್ಕೊಂಡಿದ್ದೀನಿ. ಅಮ್ಮ, ನೀನು ಬರಕ್ ಈಗಲೇ ಅಮೌಂಟ್ ರೆಡಿ ಮಾಡ್ಕೊಂಡ್ಮೇಲೆ ಮುಂದಿನ ಕತೆಗೆ ನೀನು ಅಮೌಂಟ್ ಎಲ್ಲಿಂದ ತತ್ತೀಯಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಸುಮಾರು ಜನಕ್ಕೆ ಇದೊಂದು ಪ್ರಶ್ನೆ ಇರುತ್ತೆ. ಒಂದು ಅಮೌಂಟ್ ಇರುತ್ತೆ, ಇಷ್ಟು ದುಡ್ಡು ಬಂದು ವಿಚಾರ ಮಾಡಕ್ಕೆ ಅಂತ. ಅಷ್ಟು ದುಡ್ಡು ಸೆಟ್ ಮಾಡ್ಕೊಂಡು ಈ ಥರದ ಕೆಲವ್ರು ಇರ್ತಾರೆ ಪಾಪ, ಬಂದ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣಮ್ಮ. ವಿಷಯನ ತಿಳ್ಕೋತಾರೆ, ಏನಕ್ಕಾಗಿದೆ ಅಂತ ನಾವು ವಿಷಯ ಹೇಳ್ತೀವಿ, ರಿಪೇರಿ ಮಾಡ್ಕೋಬೇಕಲ್ಲ. ಹೌದು, ದುಡ್ಡು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಸುಮ್ಮನೆ ಇಷ್ಟ ತಾನೇ ಕೊಟ್ಬಿಟ್ಟು ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಬಂದ್ರೆ ದುಡ್ಡು ಕಳ್ಕೊತೀರಾ. ಆ ದುಡ್ಡು ನಮ್ಗೆ ಬೇಕಾಗೂ ಇಲ್ಲ. ತಾಳ್ಮೆ ಬೇಕು, ದುಡ್ಡು ಬೇಕು, ಧೈರ್ಯ ಬೇಕು. ಹಂಗಂತ ಬತ್ತಿದಂಗೆ ತಪ್ಪದ ಬಂಡ್ಲು ಹೊತ್ಕೊಂಬನ್ನಿ ಅಂತ ನಾನು ಹೇಳ್ತಿಲ್ಲ. ಮಾಡ್ಕೊಳ್ಳೋದಕ್ಕೂ ಕೆಲವೊಂದು ಸಮಯದಲ್ಲಿ ಕಷ್ಟನ ಸುಖನ ನಿಭಾಯಿಸ್ಕೋಬೇಕು ಅಂತ ಶಕ್ತಿ ಇದ್ರೆ ಮಾತ್ರ ಬರಬೇಕು. ಯಾಕೆಂದ್ರೆ ನೀನು ಆ ಕೆಲಸ ಮಾಡ್ಕೋಬೇಡಮ್ಮ, ಬರೀ ಕೇಳಕ್ಕೋಸ್ಕರನೇ ದುಡ್ಡು ಕೊಟ್ಬಿಟ್ಟು ಬಂದು ತಗೊಳಕೋಬೇಡ, ದುಡ್ಡು ಕಳ್ಕೋಬೇಡ. ಯಾಕೆ ಅಂದ್ರೆ ಧೈರ್ಯ ಇದೆಯಾ, ನಿಭಾಯಿಸ್ತೀನಿ ಅಂತ ಮುಂದಕ್ಕೆ ಬಾ. ಇಲ್ವಾ ಭಗವಂತ ಅಂತ 53 ವರ್ಷ ಕಾಲ ಕಳೆದು ಬಿಟ್ಟಿದ್ಯಾ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳಗ್ಗೆನೋ ಸಾಯಂಕಾಲ ಒಂದಷ್ಟು ಸೇವೆ ಮಾಡ್ಕೊಂಡು ನೆಮ್ಮದಿಯಾಗಿದ್ಬಿಡು. ಅದು ಬಿಟ್ಟು ನೀನು ಬೇರೆ ದಾರಿ ಯಾವುದೂ ಇಲ್ಲ. ಯಾಕೆ ಅಂದ್ರೆ ಮೂಲ ನಕ್ಷತ್ರ ಅಮ್ಮ ಹುಟ್ಟೋದೇ ಒಂದು ದೌರ್ಬಲ್ಯ ನಮ್ಮ ದೇಶದಲ್ಲಿ. ಸಾಕಷ್ಟು ಸಲ ಹೇಳ್ತೀನಿ, ಮೂಲದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದ್ರೆ ತಿಳ್ಕೊಂಬಿಡಿ, ಬದುಕು ಪೂರ್ಣವಾಗಿ ಕತ್ತಲಲ್ಲಿ ಇರುತ್ತೆ. ಮದುವೆ ಜೀವನ, ಆರೋಗ್ಯ ಸತ್ತೋಗಿರುತ್ತೆ.
ಅಕಸ್ಮಾತ್ ಇದ್ದರೆ ಮಗು ಅಂತ ಏನಾದ್ರು ಅದನ್ನ ರಿಪೇರಿ ಮಾಡೋ ಮಗು ಹುಟ್ಟಿದ್ದಾರೆ ಅಥವಾ ಅದಕ್ಕೆ ಅನುಸಾರವಾಗಿ ನಡ್ಕೊಳ್ಳೋ ಶಕ್ತಿ ಗೊತ್ತಿದ್ದರೆ ಬಚಾವ್. ಹಂಗಂತ ಮೂಲದಲ್ಲಿ ಉಳಿದವ್ರಿಗೆಲ್ಲ ನೆಗೆಟಿವ್ ಅಂತ ನಾನು ಹೇಳ್ತಾ ಇಲ್ಲ, ಎಚ್ಚರಿಕೆ ತಗೊಳ್ಳಿದಾರಲ್ಲಮ್ಮ ಅಲ್ವಾ. ಕಾಯಿಲೆ ಬರೋದು ದೊಡ್ಡ ತಪ್ಪು ಅಂತ ಅನ್ನೋದಲ್ಲ, ಕಾಯಿಲೆ ಬಂದದನ್ನ ಹೇಗ್ ನಿಭಾಯಿಸ್ಕೋಬೇಕು ಅಂದ್ರೆ ಕಾಯಿಲೆ ನಿವಾರಣೆ ಆಗತ್ತೆ ಅಲ್ವಾ. ಅಯ್ಯೋ ಕಾಯಿಲೆ ಬಂದ್ಬಿಡ್ತು ಇನ್ನು ಜಾಸ್ತಿನೇ ಆಗತ್ತೆ. ಆ ರೀತಿಯಾಗಿ ಈ ವಿಚಾರನ ಯಾಕೆ ಹೇಳ್ತಾ ಇದೀನಿ ತಾಯಿ ಅಂದ್ರೆ, 53 ವರ್ಷ ಆಗಿದೆ, ಇಷ್ಟು ವರ್ಷ ನೀನ್ ಬದುಕಿದ್ಯಾ ಅಂದ್ರೆ ಅದ್ಭುತವಾದ ಒಂದು ಗ್ರೇಟ್. ಯಾಕೆಂದ್ರೆ ಆಪರೇಷನ್ಗಳಲ್ಲೇ ಬದುಕಬೇಕು ಈ ವಯಸ್ಸಿಗೆ. 53 ವರ್ಷ ಮೂಲದಲ್ಲಿ ಇದ್ದಾರೆ ಅಂದ್ರೆ, ಆಪರೇಷನ್ ಇಲ್ಲದೆ ಇದ್ದಾರೆ ಅಂದ್ರೆ ಯಮ್ಮ ಅದೃಷ್ಟವಂತೆ ಅಂತ. ಆಪರೇಷನ್ ಆಯ್ತು ಅಂದ್ರೆ ಫಸ್ಟ್ ಬ್ರೇಕ್. ಸೊ 27 ವರ್ಷಕ್ಕೂ ಮಾರ್ಜಿನ್ ಕೊಡುತ್ತೆ ಮೂಲ, ಅಲ್ಲಿವರೆಗೂ ನೋಡ್ಕೋ ಅಂತ. ನೋಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಬದುಕಿರೋದು ಬಗ್ಸಿಸಿದ್ದಂಗೆ. 27 ಪಕ್ಕ ಆಯಸ್ಸು, ಮೂಲಾ ನಕ್ಷತ್ರಕ್ಕೆ 27 ವರ್ಷ ಆಯಸ್ಸು. ಅದ್ರ ಮೇಲೆ ಬದುಕಿದ್ದೀವಿ ಅಂತ ಅನ್ಕೊಂಡ್ರೆ ಏನು ಇರ್ಬೇಕಲ್ಲ ಅಂತಿದೀವಿ ಅಂತ ಇರ್ತೀರಿ ಹೊರ್ತು ನೆಮ್ಮದಿಯಾಗಿ ಆರೋಗ್ಯದಾಯಕ ಅಪ್ರಾಣಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇರ್ತಕ್ಕಂಥ ಮಲಬದ್ಧತೆ ಕೇಸ್ ನಂಬರ್ 1, ದಿಸ್ ಒನ್ ಪಿಕ್ಚರ್. ಇವ್ರ ಜೀವಮಾನದಲ್ಲಿ ಹೋಗಿಲ್ಲ, ಹೋಗೋದೂ ಇಲ್ಲ, ಪಾಪ ಯಮನ್ ಗೊತ್ತೂ ಇಲ್ಲ. ಅಮ್ಮ ನಾನು ಹೇಳಿದ ಅರ್ಥ ಆಯ್ತಾ ನಿಂಗೆ? ಸೊ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ ಅಂತ ಈ ಮೂಲಕ ಹೇಳಿದ್ದೀನಿ. ಅಂದ್ರೆ ನಮ್ಮಲ್ಲಿ ಏನೋ ಒಂದು ಮಾಡ್ಬಿಟ್ರೆ ಆಗ್ಬಿಡ್ತು, ಒಂದು ಪೂಜೆ ಮಾಡ್ಬಿಟ್ರೆ ಆಗ್ಬಿಡ್ತು, ಎಲ್ಲೋ ಹೋಗಿ ಬಂದ್ಬಿಟ್ರೆ ಸರಿ ಹೋಗ್ಬಿಡ್ತು ಅನ್ನೋ ಜನ ಜಾಸ್ತಿ ಇದ್ದಾರೆ. ಅದಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರದೇ ಆದ ಒಂದು ಕ್ರಮ ಇರುತ್ತೆ. ಏನೇ ಬದಲಾವಣೆ ಆಗಬೇಕಾದ್ರೂ ವರ್ಷಗಟ್ಟಲೆ ಕಾಯ್ಬೇಕು ಅಲ್ವಮ್ಮ. ಮುಂದೆ ಮತ್ತೊಂದು ಕರೆ ಇದೆ ಗುರುಗಳೇ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಹಾವೇರಿಯಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹೇಳಿ. ತುಲಾ ಲಗ್ನ, ಶ್ರವಣ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ಮಗನಾ? ಹಾ ಗುರುಗಳೇ, ಮಗ 9 ವರ್ಷದವನಿದ್ದಾನೆ. ಓಕೆ, ಏನಾಗ್ಬೇಕಿತ್ತು? ಅವನು ತುಂಬಾ ಹಠ ಮಾಡ್ತಾನೆ ಗುರುಗಳೇ, ಶಾಲೆಗೆ ಹೋಗ್ತಾ ಇಲ್ಲ. ತಪ್ಪಲ್ವಾ ನಿಂದು ಅದು? ನೀನ್ ಹಠ ಎಷ್ಟು ಮಾಡ್ತೀಯಾ? ಏನ್ ಗುರುಗಳೇ? ನಿನ್ಗೆ ಎಷ್ಟು ಬರುತ್ತೆ ಹಠ? ಹಠ ಅದು ಸ್ಲೋಪು, ಅದಂಗೆ ಕ್ಲೀನ್ ಮಾಡ್ಬಿಡ್ತಾ ಕಣಮ್ಮ. ಇಲ್ಲ, ಯಾವಾಗ ಒಂದ್ಸಲ ಬರ್ತದೆ ಗುರುಗಳೇ, ಅಷ್ಟಿಲ್ಲ ಗುರುಗಳೇ. ಮಕ್ಕಳಲ್ಲಿ ಏನಿದೆಯೋ ಅಪ್ಪ ಮುಂದೆ ಅದು ಅಂತ ತಿಳ್ಕೊಂಡಿಲ್ಲ ನಮ್ಮ ಜನಗಳು. ಅವ್ರದೇ ಬೇರೆ, ನಮ್ದೇ ಬೇರೆ. ಆದ್ರೆ ಮಾತ್ರ ನನ್ ಮಗ ನನ್ ಮಗಳು ಅಂತಾರೆ. ಅದೇಂಗದು? ಮಗ ಮಗಳಾದ್ಮೇಲೆ ನಿಮ್ದು ಏನೋ ಇರುತ್ತೋ ಅಲ್ಲಿ ಬಂದಿರುತ್ತೆ. ಯಾವಾಗ ತಿಳ್ಕೊಳ್ಳೋದು ನಮ್ಮ ಜನ? ತಿಳ್ಕೊತಾರೆ ಅಂದ್ಯಮ್ಮ, ತುಂಬಾ ಕಷ್ಟ. ಅವ್ರು ಚೆನ್ನಾಗಿರ್ಲಿ, ಅದೇನ್ ಚೆನ್ನಾಗಿರ್ತಾರೆ? ಬಿತ್ತನೆ ಎಲ್ಲ ಟೊಳ್ಳು, ಚೆನ್ನಾಗಿರೋ ಮರ ಯಾಕೆ ಬರ್ಲಿಲ್ಲ ಅಂದ್ರೆ ಹಂಗಾಗಲ್ಲ. ಅದು ಅಳ್ತಾನೇ ಇರ್ತದೆ ನಿಮ್ ತರ. ಓಕೆ, ನಿಮ್ ಮನೆ ಎಷ್ಟು ವರ್ಷದಮ್ಮ? ಮನೆ ಒಂದ್ 20 ವರ್ಷದ ಗುರುಗಳೇ. ಕಟ್ಸಿದ್ದ? ಹಾ, ಕಟ್ಸಿದ್ದು ಗುರುಗಳೇ. ಎಷ್ಟು ಜನ ಮಕ್ಳು ನಿಮ್ಗೆ? ನಮ್ಗೆ 4 ಜನ ಮಕ್ಳು ಗುರುಗಳೇ. ನಿಮ್ ಯಜಮಾನ್ ಏನ್ ಮಾಡ್ತಾರೆ? ಒಬ್ಬನೇ ಗಂಡ ಮಗ. ನಿಮ್ ಯಜಮಾನ್ ಏನ್ ಮಾಡ್ತಾರೆ? ನಮ್ದು ಚಿಕ್ಕದ ಹೋಟೆಲ್ ಇದೆ ಗುರುಗಳೇ. ವೆರಿ ಗುಡ್, ಸಂಪಾದನೆ ಚೆನ್ನಾಗಿದೆ, ದಿನ ಲಕ್ಷ್ಮಿ ಓಡಾಡ್ತಾರೆ, ಪರವಾಗಿಲ್ಲ. ಓಕೆ, ಈಗ ನಿಮ್ಮ ಅಡಿಗೆ ಮನೆಗೆ ಗೋಡೆ ಹಾಕಿದಿರಾ? ಹಾ, ಹಾಕಿದೆ ಗುರುಗಳೇ. ಬಾಗಿಲಿದೆಯಾ ಅದಕ್ಕೆ? ಹಾ, ಬಾಗಿಲಿದೆ. ಓಕೆ, ಯಾವ ಕಡೆಗಿದೆ? ಗುರುಗಳೇ ಮನೆ ಹಿಂದೆ ನಮ್ಮ ಮಾವರು ಕಟ್ಟಿದ್ದು ಹನುಮ್ ದಿಕ್ಕಿಗೆ ಇದೆ ಗುರುಗಳೇ. ನಮ್ದು ಮೇನ್ ಡೋರ್ ಏನ್ ದಿಕ್ಕಿಗೆ? ಹನುಮ್ ದಿಕ್ಕು ಅಂತಾರಲ್ಲ ಗುರುಗಳೇ. ಅದ್ಯಾವ್ದಪ್ಪ ಅದು ಹನುಮ್ ದಿಕ್ಕು? ಪಶ್ಚಿಮನಾ? ಹಾ ಗುರುಗಳೇ. ಸುಮ್ಮನೆ ನಾನು ಹೇಳ್ದೆ ಅಂತ ಬಂದ್ಬಿಡ್ತಾ ಇದೆಯೋ? ಓಕೆ, ಇಲ್ಲ ಗುರುಗಳೇ, ನಿಜ. ಪಶ್ಚಿಮ ದಿಕ್ಕಿನ ಬಾಗ್ಲು, ಪಶ್ಚಿಮ ದಿಕ್ಕಿನ ರಸ್ತೆನಾ? ಹಾ ಗುರುಗಳೇ. ಓಕೆ, ಹೆಣ್ಮಕ್ಳು ಎಷ್ಟು? 4? 3 ಹೆಣ್ಮಕ್ಳು, ಒಬ್ಬನೇ ಗಂಡ ಮಗ. ಓಕೆ, ಅಲ್ಲ ಯಾವ ದೇವ್ರಿಗೆ ಅರ್ಸ್ಕೊಂಡ್ ಮಾಡ್ಕೊಂಡ್ರಿ ಗಂಡ್ ಮಗುನ? ಅಂದ್ರೆ ಗುರುಗಳೇ ಹೆಣ್ಮಕ್ಳು ಹುಡ್ತಾ ಇದ್ರು, ಅದನ್ನೇ ಮೇಲೆ ಯಾವ ದೇವ್ರಿಗೆ ಅರ್ಸ್ಕೊಂಡ್ರಿ? ಮನೆ ದೇವ್ರ ಗುರುಗಳೇ. ಯಾವ್ದು? ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ. ಅದಕ್ಕೇನ್ ಕೊಟ್ರಾ? ಬಲಿ ಕೊಟ್ರಾ? ಬಲಿಯನ್ನು ಕೊಡಲ್ಲ ಗುರುಗಳೇ. ಹೋಗು ನಮಸ್ಕಾರ, ಗುರು ಸೇವೆ, ಹಣ್ಕಾಯಿ ಮಾಡ್ಸೋದು, ಈ ತರ ಈ ಹಳ್ಳಿ ಕಡೆ ಎಲ್ಲ ಗುರುಗಳೇ. ಓಕೆ, ಪರವಾಗಿಲ್ಲ. ಅಲ್ಲ, ನ್ಯಾಯ ಹಳ್ಳಿಲಿ ಇದ್ರೆ ಸಿಟಿಲಿ ಇದ್ರೇನು ಅಲ್ಲಿ ಬೇರೆ ಇಲ್ಲಿ ಬೇರೆ ಇರುತ್ತಾ? ತಿಳ್ಕೊ, ಒಂಚೂರು ಹೇಳ್ಕೊತೀನಿ. ಇದೊಂದು ದೊಡ್ಡ, ಅದಕ್ಕೆ ರೋಗದ ಹೆಸರು ಏನು ಹೇಳಕ್ಕಾಗಲ್ಲ, ಆ ಪದ ಬರ್ತಾ ಇಲ್ಲ ನನಗೆ ಅರ್ಜೆಂಟ್ಗೆ. ಮಗುಗೋಸ್ಕರವಾಗಿ ಹರಕೆ ಕಟ್ಕೊಳ್ತಕ್ಕಂತಹ ಒಂದು ವಿಚಾರ. ಮತ್ತೆ ಮನದೇವರನ್ನ ಬಿಟ್ಟು ಯಾವುದು ಮನದೇವರು ಅಂದ್ರೆ ಸಾತ್ವಿಕವಾದ ದೇವರು. ಯಾವುದದು ಸಾತ್ವಿಕವಾದ ದೇವರು?
ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಸೂರ್ಯ ಚಂದ್ರ, ಯಾರು? ಸೂರ್ಯ ಚಂದ್ರ. ಸೂರ್ಯ ಚಂದ್ರ, ಗಾಳಿ ಮತ್ತೆ ಬೆಂಕಿ, ಜನಕ್ಕೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಇವು ಸಾತ್ವಿಕವಾದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ದೇವತೆಗಳು. ಇದನ್ನ ಅಲ್ಲದೆ ನಾವು ಯಾವುದೇ ಪೂಜೆಗಳನ್ನ ಮಾಡಿದರೆ, ಇವ್ರು ಹೇಳೋದಲ್ಲ, ಈಗ ಕಬ್ಬಾಳಮ್ಮನೋ ಇನ್ನೊಬ್ಬನೋ ಏನೋ ಹಿಂಗ್ ಮಾಡ್ತಾರಲ್ಲ, ಇದು ಹೇಳೋದು ಎಷ್ಟೋ ಜನ ತಲೆಕೆಡ್ತದೆ. ಕಾಲದಿಂದ ಮಾಡ್ಕೊಂಬಂದ್ ನೀವು ಏನು ಹಿಂಗೆ ಹೇಳ್ತಾರಲ್ಲ ಅಂತ. ಕಾಲದಿಂದ ಮಾಡ್ಕೊಂಬಂದ್ ನಿಮ್ ಕುಟುಂಬ ಏನಾಗದೆ ಅಂತ ನೋಡ್ಕೊಳ್ಳಿ. ಇದು ದೇವ್ರ ತಪ್ಪಲ್ಲ, ನೀವು ಹೋಗ್ತಾ ಇರೋ ದಾರಿ ತಪ್ಪು. ಬಲಿ ಕೊಡುವ ದೇವತೆಗಳನ್ನ ಯಾವ ಕಾರಣಕ್ಕೂ ನಿಮ್ಮ ಇಷ್ಟಕ್ಕನುಸಾರವಾಗಿ ಪೂಜೆ ಮಾಡುವಂತ ದೇವತೆಗಳಿಗೆ ಯಾರು ಪೂಜೆ ಮಾಡ್ತಾರೆ ಮನೆಯಲ್ಲಿ, ಮಂದೇವ್ರು ಯಾವ್ದು ಅಂದ್ರೆ ಶಿವ ಅಂತಾರೆ. ಅದರ ಪಕ್ಕದಲ್ಲಿ ಒಂದು ಮಂಜುನಾಥ, ಅದ್ರ ಪಕ್ಕದಲ್ಲಿ ಒಂದು ಚೌಡೇಶ್ವರಿ, ಅದು ಹೋಗಿದ್ದೆ ತಗೊಂಬಂದ ಸ್ವಾಮಿ, ಯಾರು ಕೊಟ್ಟರು ಸ್ವಾಮಿ, ಈ ಅಂಗಡಿ ಎಲ್ಲ ಜೋಡಿಸ್ಕೊತಾರೆ. ಇದನ್ನ ಕ್ಷುದ್ರ ದೇವತೆಗಳ ಪೂಜೆ, ಮಾಟ ಮಂತ್ರ ಮಾಡ್ತಕ್ಕಂತ ಮನೆ ಇದೇನೆ ಅಂತ. ಬೇರೆಯವ್ರು ಬಂದು ಮಾಟ ಮಂತ್ರ ಮಾಡಲ್ಲ, ಇವರೇ ಮಾಟ ಮಂತ್ರ ಮಾಡ್ಕೊಳ್ಳೋದು. ಮನದೇವರನ್ನು ಬಿಟ್ಟು ಬೇರೆ ಯಾವುದೇ ಫೋಟೋಗಳನ್ನ ಮನೆಯಲ್ಲಿ ಇಟ್ಟಿದ್ದ ಪಕ್ಷದಲ್ಲಿ, ಅಥವಾ ಸತ್ತವರ ಫೋಟೋವನ್ನ ದೇವರ ಪಕ್ಕದಲ್ಲೇ ಇಡುವಂತ ಕೆಲವರಿದ್ದಾರೆ. ಸತ್ತವರು ದೇವರಾಗವ್ರೆ ಅಂತ ಅವ್ರ ಕಲ್ಪನೆ, ಅವ್ರೇನ್ ಹೇಳಿಲ್ಲ, ಇವ್ರಾಗ ನೋಡಿಲ್ಲ. ಸತ್ತವ್ರ ದೇವ್ರು ಅಂತ ಇಟ್ರು ಅಲ್ಲಿ. ಈಗ ಆ ಮನೆಗೆ ಏನೇನು ಬೇಡವೋ ಎಲ್ಲವೂ ವಕ್ರಿಸ್ಕೊಂಡಿರುತ್ತೆ. ಆ ಹುಡುಗನ್ 9 ವರ್ಷ, ಈಗ ಆ ಹುಡುಗನ ಭವಿಷ್ಯನೇ ಹಾಳು ಮಾಡಿ, ಈಗ ಮುಂದೆ ಇವರಿಗೆ ಲಾಂಗೋ ಮಚ್ಚೋ ದೊಣ್ಣೆನ ಹಿಡ್ಕೊಂಡು ಬಡದಾಕ್ತೀನಿ ಈಗ ದುಡ್ಕೊಳ್ಳಿಲ್ಲ ಅನ್ನೋ ಮಟ್ಟಕ್ಕೆ ತಂದು ಇಟ್ಕೊಂಡವ್ರೆ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಯಾಕೆ ಬೇಕಿತ್ತು? 3 ಹೆಣ್ಣು ಆದ್ಮೇಲೆ ಗಂಡು ಏನಕ್ಕಮ್ಮ ಬೇಕು? ಯಾವ ಶಾಸ್ತ್ರ ಇದೆ? ತಾಯಿ ಮಟ್ಟ ಹೋಗುತ್ತೆ ಮನೆ. ಒಂದ್ ವಿಷಯ ಹೇಳ್ತೀನಿ. ಏನನ್ನೇ ಮಾಡ್ಕೊಂಡು ದೇವರ ಹರಕೆ ಹೊತ್ತು ಮಕ್ಕಳು ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇದೆಯಲ್ಲಮ್ಮ, ಇದರಂತ ತಪ್ಪು ಮಾಹಿತಿ ಇನ್ನೊಂದಿಲ್ಲ. ಉರುಳು ಸೇವೆ ಮಾಡಿ ಮಗು ಪಡ್ಕೊಳ್ಳೋದು, ಯಾಕೆ ದೇವ್ರು ಹೇಳಿದಾನೆ ನಿನಗೆ ಬೇಡ ಅಂತ ನಾವು ಎಲ್ಲವನ್ನು ಹಿಂಗಿಡ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ನಮ್ಗೆ ದೇವ್ರು ಪನಿಷ್ಮೆಂಟ್ ಕೊಟ್ಟಿದ್ದಾನೆ, ಅದೇನೋ ಒಂದು ಕಾರಣ ಇದೆ ಅಂತ. ಇಲ್ಲ ನಾನು ಅಲ್ಗೋಯ್ತೀನಿ ಇಲ್ಗೋಯ್ತೀನಿ, ಅದೇಂಗೋ AVF PVF ಏನೋ ಮಾಡ್ಕೋತೀನಿ, ಅಣ್ಣ ಅಮ್ಮ ಆ ಮಗುವನ್ನ ಮಾಡ್ಕೊಂಡ್ರೆ ಅವ್ರ ಜೀವನ ಪರ್ಯಂತ ಸತ್ರು. ಆ ಮಗು ಆರೋಗ್ಯನೂ ಚೆನ್ನಾಗಿರಲ್ಲ, ಇವ್ರನ್ನ ಕಾಡಿಸ್ತಾ ಹೋಗುತ್ತೆ. ಬೇಕಿತ್ತ ಈ ಮಗು ಮಾಡ್ಕೊಂಡ್ಮೇಲೆ ಯೋಚನೆ ಮಾಡ್ತಾರೆ, ನಾನು ಸುಮ್ಮನೆ ಇದ್ರೆ ಚೆನ್ನಾಗಿತ್ತು. ಅಮ್ಮ ಬೇಜಾರಾಗ್ತಾ ಇದೆಯಾ? ಇಲ್ಲ ಗುರುಗಳೇ, ಇನ್ನೊಂದ್ ಮಾತು ಕೇಳ್ತೀನಿ ಗುರುಗಳೇ, ಬೈಬೇಡಿ. ಅಲ್ಲಲ್ಲ, ಕೇಳೋದ್ ಪ್ರಶ್ನೆ ಒಂದ್ ವಿಷಯ. ನನ್ಗೆ ಟೈಮ್ ಸಾಕಷ್ಟು ಆಗೋಯ್ತು. ಒಂದು ತಿಳ್ಕೊಮ್ಮ ನೀನು, ಆ ಮಗುದೇನು ತಪ್ಪಿಲ್ಲ. ಜೊತೆಗೆ ಪಶ್ಚಿಮ ದಿಕ್ಕಿನ ಬಾಗಿಲಾಗಿರುವ ಕಾರಣ ಹೆಂಗಸರಿಗೆ ಗೋಳಾಕೊಳ್ಳುವಂತ ಗಂಡಸರು ಮನೆಯಲ್ಲಿ ಇರ್ತಾರೆ. ಅದು ಮಗ ಆಗ್ಬೋದು, ಗಂಡ ಆಗ್ಬೋದು. ಪಶ್ಚಿಮ ದಿಕ್ಕಿನ ಬಾಗಿಲಲ್ಲಿ ಯಾರು ವಾಸ ಮಾಡ್ತಾರೆ ಆ ಮನೆಯಲ್ಲಿ ಹೆಂಗಸರಿಗೆ ಸದಾ ಟಾರ್ಚರ್, ಬೇಜಾರು, ಕೋಪ, ಆವೇಶ, ಊಟ ಮಾಡಕ್ಕಾಗಲ್ಲ, ನಿದ್ರೆ ಬರಲ್ಲ, ಏನು ಮಾಡಿದ್ರು ನೆಮ್ಮದಿ ಸಿಕ್ಕಲ್ಲ. ಇನ್ನು ಜಾಸ್ತಿ ಆಗತ್ತೆ. ನಿದ್ದೆ ಯಾವಾಗ ಬಂದಿಲ್ವೋ ಅವ್ರು ಕಂಡು ಮಂದಷ್ಟು ಕೋಪ ಬರುತ್ತೆ. ಎಲ್ಲೋಗಿದ್ದೆ, ಯಾಕೆ ಇಷ್ಟೊಂದು ಲೇಟು, ಯಾಕೆ ಹಿಂಗಿದ್ದೀಯಾ? ಅದು ಗಂಡನೂ ಹೌದು, ಮಗನೂ ಹೌದು. ಮನೆಗೆ ಬರಕ್ಕೆ ಎದುರ್ಕೊಂಡು ಬರ್ಬೇಕು. ಅವರು ಬಾಗಲ್ ತಟ್ಟದ ಏನ್ ಮಾಡ್ತಾಳೋ ಗೊತ್ತಿಲ್ಲ, ಎಷ್ಟು ಗಲಾಟೆ ಮಾಡ್ತಾಳೋ ಗೊತ್ತಿಲ್ಲ. ಅಂದ್ರೆ ಆ ಮನೆ ಅಷ್ಟು ರಾಕ್ಷಸತನವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೀನು, ಮಗು ತಪ್ಪಲ್ಲ, ಒಳ್ಳೆ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ, ಆದ್ರೆ ನೀವು ಗುರ್ತಿಸ್ಕೊಳ್ದೆ ಆ ಮಗುನ ಅನ್ಯಾಯವಾಗಿ ತಲೆ ಮೇಲೆ ಹಾಕೊಂಡು ಆ ಮಗು ತಲೆ ಮೇಲೆ ಒಂದು ಬಂಡೆ ಇಟ್ಕೊಂಡು ಬದುಕಬೇಡಿ. ತಿಳ್ಕೊಳಕ್ ಪ್ರಯತ್ನ ಮಾಡಿ ತಾಯಿ. ಆದಷ್ಟು ಬೇಗ 9 ವರ್ಷ ಆಗಿದೆ, ಪರಿವರ್ತನೆ 1 ವರ್ಷ ಆಗಲೇ ಮುಂದಕ್ಕೆ ಹೋಗಿದೆ. 8 ವರ್ಷದೊಳಗಡೆ ಮಕ್ಕಳನ್ನ ರಿಪೇರಿ ಮಾಡ್ಲೇಬೇಕಪ್ಪ ಅಮ್ಮ. ಅದಾಗ್ಲಿಲ್ಲ ಅಂದ್ರೆ ಶಾಸ್ತ್ರನೂ ಕೇಳಬೇಡಿ, ಮದುವೆನೂ ಮಾಡಬೇಡಿ ಅಂತ ಹೇಳ್ತೀನಿ ನಾನು. 8 ವರ್ಷವರೆಗೂ ಮಗು ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಅಪ್ಪ ಅಮ್ಮ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅದ್ರಲ್ಲಿ ಹೆಣ್ಣಿಗೆ 6 ವರ್ಷ ರಿಪೇರಿ ಆಗ್ಬಿಡ್ಬೇಕು, ಗಂಡಿಗೆ 8 ವರ್ಷಕ್ಕೆ ರಿಪೇರಿ ಆಗ್ಬಿಡ್ಬೇಕು. ಇದು ಮೀರಿದ ಮೇಲೆ ನೀವು ಏನೇ ಕಾರಣಕ್ಕೂ ಅವ್ರ ಬಗ್ಗೆ ನಂಬಿಕೆ ಇಟ್ಕೋಬೇಡಿ, ಅವರನ್ನ ಆಶ್ರಯ ಮಾಡ್ಕೊಳಕ್ ಒಪ್ಕೊಳ್ಳೇಬೇಡಿ. ನಿಮಗೆ ಚಿಂತಾಜನಕ ಸ್ಥಿತಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆ ನೀವು ರಿಪೇರಿ ಮಾಡೇ ಇಲ್ಲ. ಆ ಕಾರಣದಿಂದಾಗಿ ಪ್ರಯತ್ನ ಮಾಡ್ತಾಯಿ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರು ಬನಶಂಕರಿಯಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮ್ಯಾಮ್. ನಿಮ್ಮ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ರಾಶಿ ಕನ್ಯಾ ರಾಶಿ, ಷಷ್ಠಿ ತಿಥಿ, ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಮ್ಯಾಮ್. ಓಕೆ, ಗುರುಗಳಿದ್ದಾರೆ ಮಾತಾಡಿ. ಹಲೋ, ಹರಿ ಓಂ. ನಾರಾಯಣ, ಹೇಳಿಪ್ಪ.
ಸ್ವಾಮಿ ನಮ್ಗೆ ಜೀವನದಲ್ಲಿ ಬಹಳ ತೊಂದರೆ ಸ್ವಾಮಿ. ಏನ್ ತಮ್ಮ ಹೆಸರು? ಪ್ರಸಾದ್. ಪ್ರಸಾದ್. ಇದು ಚೆನ್ನಾಗಿದೆ ಅಂತ ಇಟ್ಕೊಂಡ್ರ ಅಥವಾ ಹೇಗೆ? ನಕ್ಷತ್ರಕ್ಕನುಸಾರವಾಗಿ ಇಟ್ಕೊಂಡಿನಿ ಅಂತ ಅನ್ಕೊಂಡಿದ್ದೀರಾ? ಸ್ವಾಮಿ ನಿಮ್ ಹೆಸರು ಇಡ್ಬೇಕಾದ್ರೆ ಪ್ರಸಾದ್ ಅಂತ ಏನ್ ಕಾರಣ? ಹೆಸರು ಚೆನ್ನಾಗಿದೆ ಅಂತ ಇಟ್ರ ನಕ್ಷತ್ರ ಬಿಟ್ಟಿದೀನಿ ಅಂತ ಗೊತ್ತಿದ್ಯಾ ಅಂತ ಕೇಳ್ತೀನಿ. ಗೊತ್ತಿಲ್ಲ ಸ್ವಾಮಿ, ಪ್ರಸಾದ್ ಅಂತ ಇಟ್ರು. ಹಾ, ಅದನ್ನೇ ಮುಂದುವರಿಸ್ತಾ ಇದ್ದೀರಾ? ಕರೆಯೋದು ಎಲ್ರು ಪ್ರಸಾದ್ ಅಂತಾನೆ. ಹಾ, ಇನ್ನೊಂದ್ ಯಾವ್ದು? ನಮ್ ತಾಯಿಯವರು ಹೇಳೋದು ನಿನ್ಗೆ ವರಪ್ರಸಾದ್ ಅಂತ ಕಣ ಹೆಸರಿಟ್ಟಿರೋದು ಅಂತಾರೆ. ಇನ್ನು ಮನೆ ಹಾಳಾಗ ಹೋಗುತ್ತೆ. ವರಪ್ರಸಾದ್ ಅಂದ್ರೆ ಇನ್ನೂ ಮುಳುಗೋಗುತ್ತೀರಾ ನೀವು. ಹೌದ್ರಾ? ಹಾ, ಮುಗಿದೋಯ್ತು. ನೀವು ಹೆಸರು ಹೇಳ್ದಾಗ ಆಗ್ಬಿಡ್ತೀರಾ. ಅದೆರಡು ಹೇಳ್ಬಿಟ್ರೆ ಏನ್ ನಮ್ ತೀರ್ಮಾನ ಅಥವಾ ಜಾಯಿಂಟ್ ಮಾಡ್ಕೊಂಡ್ಬಿಡೋದು. ಹಾ, ವರಪ್ರಸಾದ್ ಅಂದ್ರೆ ಈಗ ಆಲ್ರೆಡಿ ನೀವು ನಕ್ಷತ್ರದಲ್ಲೇ ದಾರಿ ತಪ್ಪಿಟ್ಬಿಟ್ಟಿದ್ದೀರಾ. ಹಸ್ತ ನಕ್ಷತ್ರಕ್ಕೆ ಬರ್ತಕ್ಕಂಥದ್ದು ಪಾ ಪೂ, ಪಾನು ಬರಲ್ಲ, ಪೂ ಒಂದೇ ಬರೋದು. ಅಂದ್ರೆ ನಾನ್ ಕೇಳ್ತಾ ಇರೋದು, ಇನ್ನು ಅಕ್ಷರಗಳು ಬರುತ್ತೆ. ಇವರು ಪ್ರಸಾದ್ ಮಾಡ್ಬಿಟ್ರು, ಮೊಟ್ಟೆ ಮುಂದೆ ರಾಶಿ ಮುಂದೆ ಹೊಟ್ಟಾಯ್ತು. ಬೆಂಗಳೂರು ಬೆಳಗಾಮು ಮೊದಲನೇ ಅಕ್ಷರ ಒಂದೇ ಅಕ್ಷರ ಅಂತ ಓದಕ್ಕಾಗತ್ತೆ ನಮ್ಮ? ಇಲ್ಲ ಗುರುಗಳೇ, ಅಲ್ವಾ? ಅಲ್ಲಿ ನೋಡಿದೆ ಸ್ವಾಮಿ, ಬೆಳಗಾಮು ಬೆಂಗಳೂರು ಗೊತ್ತಾಗ್ಲಿಲ್ಲ ಅಂದ್ರೆ ಏನರ್ಥ? ಅದು ಹಂಗ್ ಮಾಡ್ಕೊಂಡವ್ರು ಇವರು. ನಕ್ಷತ್ರಕ್ಕೆ ಇರ್ತಕ್ಕಂಥ ಮೊದಲನೇ ಅಕ್ಷರನ ತಿಳ್ಕೊಂಡಿಲ್ಲ, ಜೀವನ ಕಳೆದಿದ್ದೀರಾ. ಎಷ್ಟು ಸರಿ ಇದು? ಏನಾಗ್ಬೇಕಿತ್ತು ತಮ್ಗೆ? ಸಮಯ ನಮಗೆ ಏನ್ ಮಾಡಿದ್ರು ಜೀವನದಲ್ಲಿ ಯಶಸ್ವಿನೇ ಕಾಣಿಸ್ತಾ ಇಲ್ಲ ಸಮಯ. ನಿಮ್ ತಾಯಿ ಎಲ್ಲಿದ್ದಾರೆ? ತಾಯಿಯವರು? ನಿಮ್ ತಾಯಿ ಎಲ್ಲಿದ್ದಾರೆ ಎಂದೆ? ತಾಯಿ ನಮ್ಮ ಅಕ್ಕನ ಮನೆಯಲ್ಲಿದ್ದಾರೆ ಸ್ವಾಮಿ. ನಿಮ್ಮ ಅಕ್ಕವ್ರಿಗೆ ಯಜಮಾನ್ರು? ಅವರು ಇದ್ದಾರೆ. ಏನ್ ಮಾಡ್ತಾರೆ? ಅವ್ರದ್ದು ಇದು ಸಮಯ ಹೂವ ವ್ಯಾಪಾರ. ಓಕೆ. ನಿಮ್ಮ ಅಕ್ಕ ನೆಮ್ಮದಿಯಾಗಿ ಆರೋಗ್ಯ ಇದ್ದಾರಾ? ನಮ್ಮ ಅಕ್ಕವ್ರಿಗೂ ಆರೋಗ್ಯ ಸರಿಗಿಲ್ಲ ಸಮಯ. ನಿಮ್ಮಮ್ಮ? ಅಮ್ಮ ಪರವಾಗಿಲ್ಲ, ಅಮ್ಮ ಆರೋಗ್ಯವಾಗಿ ಅವ್ರೆ. ಅವ್ರಿಗೂ 2 ಸತಿ ಅಂಜಿಯೋಬ್ಲಾಸ್ಟ್ ಆಗಿದೆ, ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಸಮಯ. ನಿಮ್ಮ ಅಕ್ಕನ ಮನೆಗೆ ಹೋಗಕ್ಕೆ ನಿಮ್ ತಾಯಿ ಏನ್ ಕಾರಣ? ಅವರೇ ಇಷ್ಟಪಟ್ಟು ಹೋಗೋರ, ನೀವೇ ಕಳ್ಸಿದೀರಾ? ಇಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಒಂದ್ ಕಾಲದಲ್ಲಿ. ನಾನ್ ಮದ್ವೆ ಆದ್ಮೇಲೆ ನಾನು ಹೊರಗಡೆ ಬಂದ್ಬಿಟ್ಟೆ. ನಮ್ಮ ಮನೆಯವರು ಸ್ವಲ್ಪ ನಮ್ಮ ತಾಯಿ ಜೊತೆ ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕವ್ರ ಮನೆಯಲ್ಲೇ ಇದ್ದಾರೆ ಸ್ವಾಮಿ. ಓಕೆ. ಮಾತಾಡಲ್ವಾ ನಿಮ್ಮ ಹತ್ರ? ನಿಮ್ಮ ಹತ್ರ ಮಾತಾಡಲ್ವಾ ನಿಮ್ ತಾಯಿ? ಮಾತಾಡ್ತಾರೆ ಸ್ವಾಮಿ. ನಿಮ್ ಹೆಂಡತಿ ಹತ್ರ ಮಾತಾಡಲ್ವಾ? ಅವ್ರ ಹತ್ರ ಮಾತಾಡಲ್ಲ. ಓಕೆ. ನೀವೇನ್ ರಿಪೇರಿ ಮಾಡಕ್ ಪ್ರಯತ್ನ ಮಾಡ್ಲಿಲ್ಲ ಸ್ವಾಮಿ? ನೀವು ಪ್ರಯತ್ನ ಮಾಡ್ಲಿಲ್ಲ, ರಿಪೇರಿ ಮಾಡಕ್ ಮಾಡ್ಲಿಲ್ಲ? ಎಷ್ಟೆಷ್ಟೋ ಪ್ರಯತ್ನ ಮಾಡಿದೆ. ಓಕೆ, ಆಗ್ಲಿ. ನೀವು ವೆಜ್ಜಾ ನಾನ್ ವೆಜ್ಜಾ? ವೆಜ್ಜಾ ನಾನ್ ವೆಜ್ಜಾ ನೀವು? ಸ್ವಾಮಿ ನಾನ್ ವೆಜ್ ಸ್ವಾಮಿ. ಆದ್ರೆ ನಾನ್ ವೆಜ್ ಅವರೆಲ್ಲ ತಿಂತಾರೆ, ನಾನು ಈಗ ಬಿಟ್ಬಿಟ್ಟಿದ್ದೀನಿ ಸ್ವಾಮಿ. ಆಗ್ಲೇ. ಯಾವಾಗಿಂದ ಆಯ್ತು ಸ್ವಾಮಿ, ಒಂದ್ 4 ತಿಂಗಳಾಯ್ತು. ಅದಕ್ ಮುಂಚೆ ತಿಂತಿದ್ದೆ, ಈಗ ಕಾರ್ತಿಕದಿಂದ ನಿಲ್ಸ್ಬಿಟ್ಟಿದ್ದೀನಿ. ಓ, ಈ ಮಾಸದ ಪ್ರಯುಕ್ತ ಶ್ರಾವಣ ಕಾರ್ತಿಕ ಬಂದ್ರೆ ದೂರ, ಶನಿವಾರ ಸೋಮವಾರ ಬಂದ್ರೆ ದೂರ. ಅದ್ ಹೆಂಗಮ್ಮ ಆಗತ್ತದು? ತಿನ್ನೋರ್ಗ ವಾರ ಏನು? ಆ ಸಾಂಗು ಬರ್ದು ಅವಮಾನ ಮಾಡಿ ತೋರಿಸ್ಬಿಟ್ರು. ಶನಿವಾರ ಬರಲ್ಲ, ಸೋಮವಾರ ಬಂದ್ರೆ ಅದೇ ಸಾಂಗು ಬರ್ದವ್ರು ಅಲ್ವಾ? ಆದ್ರೂ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ತಿನ್ನೋದೇ ಉಂಟಂತೆ, ವಾರ ತಿಳಿ ನಕ್ಷತ್ರ ಏನ್ ತಿಳ್ಕೊಡುದು ಅಂದ್ರೆ ತಿನ್ಲೇಬೇಕು ಯಾವಾಗ್ಲೂ ಅಂತಲ್ಲ. ಯಾಕೆ ಈ ವಿಷಯ ಕೇಳಿದೆ ಅಂದ್ರೆ, ಈಗ ತಾನೇ ಹೇಳಿದೆ ನಾನು, ಕ್ಷುದ್ರ ದೇವತೆಗಳನ್ನ ಪೂಜಿಸುವವರಿಗೆ ಈ ಮನುಷ್ಯ ಹುಟ್ಟಿದ್ದಾರೆ. ಇವರಮ್ಮನು ಅದೇ ಕೆಲಸ ಮಾಡಿರೋದು. ಮಂದೇವ್ರು ಬಿಟ್ರು, ಅಡದೇವ್ರು ಹಿಡಿದ್ರು. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ ಇದೆ ಸ್ವಾಮಿ. ಯಾವ್ದಕ್ ಹೋಗ್ತೀರಾ ನೀವು ಇವಾಗ ಬಲಿ ಕೊಡೋದೇವ್ರಿಗೆ? ಮುನೇಶ್ವರನ್ಗೆ ಹೋಗ್ತೀವಿ ಸ್ವಾಮಿ. ನಿಮ್ ಮಂದೇವ್ರು ಯಾವ್ದು? ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಇದು ಸರಿನಾ? ಏನೋ ಗೊತ್ತಿಲ್ಲ ಸ್ವಾಮಿ. ಏನೋ ಗೊತ್ತಿಲ್ಲ, ಇದು ಒಳ್ಳೆ ಕತೆ ಅಲ್ಲ. ಏನೋ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬದುಕೋದು? ಅಲ್ಲ, ಎಲ್ಗ ಹೋಗ್ತೀನಿ ಅಂದ್ರೆ ಬೋರ್ಡೇ ನೋಡಲ್ಲ ಸ್ವಾಮಿ. ಎಲ್ಗೋಯ್ತು ಹೋಗ್ಲಿ ಬಸ್ಸು ಅಂದ್ರೆ ಎಲ್ಗೋ ಹೋಗುತ್ತದು. ಅದ್ ಹೆಂಗಾಗತ್ತದು? ಪ್ರಸಾದರ ಅರ್ಥ ಆಗ್ತಾ ಇದೆಯಾ? ಮುನೇಶ್ವರನ್ ಯಾಕಪ್ಪ ಇಟ್ಕೊಂಡ್ರಿ? ಅದು ನಾವು ಇದು ಸಮಯ ಮನೆ ನಮಗೂ ಗೊತ್ತಿರ್ಲಿಲ್ಲ. ಆದ್ಮೇಲೆ ನಮ್ಮ ಹೆಂಗಸರಿಗೆ ಮದ್ವೆ ಆಗಿದ್ದು 1 ವಾರಕ್ಕೇನೆ ಭಯಂಕರ ವಾಂತಿಗಳು ಸ್ಟಾರ್ಟ್ ಆಗೋಯ್ತು ಸಮಯ. ಸರಿ. ಅವಾಗ ನಮ್ಮ ಸೋದರತ್ತಿಯವ್ರು ಏನ್ ಹೇಳಿದ್ರು, ಈ ತರ ಮುನೇಶ್ವರ ಸ್ವಾಮಿನ ಪೂಜೆ ಮಾಡ್ತಾ ಇದ್ರು, ನಿಮ್ಮ ಅಜ್ಜಿ, ನಿಮ್ ತಾತ, ನಿಮ್ ತಂದೆ ಎಲ್ಲ, ಅದು ನೀವು ಮರ್ತ್ಕೊಂಡಿದ್ದೀರಾ. ಮುನೇಶ್ವರನ್ಗೆ ಮೀಸಲು ಕಟ್ಟಿ ಅವ್ರಿಗೆ ಸರೋಗುತ್ತೆ ಅಂದ್ರು. ಮೀಸಲು ಕಟ್ಟಿದ ತಕ್ಷಣನೇ ಅವಳಿಗೆ ವಾಂತಿ ನಿಂತೋಯ್ತು ಸ್ವಾಮಿ. ಓಕೆ, ಫೈನ್. ಈಗ ವಿಷಯಕ್ಕೆ ಬರ್ತೀನಿ. ನಿಮ್ಮ ತಂದೆ ಏನ್ ಮಾಡ್ತಿದ್ರು? ಪೂಜೆ ಮಾಡ್ಕೊಂಡ್ ಬಂದ್ವಿ. ನಿಮ್ ತಂದೆ ಏನ್ ಮಾಡ್ತಿದ್ರು? ನಮ್ ತಂದೆ ಬರೀ ನರಸಿಂಹಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗೋರು ಸ್ವಾಮಿ ಶನಿವಾರ ಆದ್ರೆ. ಅಲ್ಲಪ್ಪ, ಏನ್ ವ್ಯವಸಾಯ ಮಾಡ್ತಿದ್ರ ಅಂದೆ? ಇಲ್ಲ, ಅವರು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು ಸ್ವಾಮಿ.
ಓಕೆ, ನಿಮ್ ತಾಯಿಯ ತಂದೆ, ನಿಮ್ ತಾತ? ಅವರು ಬಂದು ಇದು ಬಂಗಾರದ ಕೆಲಸ, ಇದು ಬೆಳ್ಳಿ ಕೆಲಸ ಮಾಡೋರು ಸ್ವಾಮಿ. ವಿಗ್ರಹಗಳು ಮಾಡ್ತಿದ್ರಾ? ವಿಗ್ರಹಗಳು ಮಾಡ್ತಾ ಇರ್ಲಿಲ್ಲ, ಇದು ಈ ಒಡವೆಗಳು ಅದ್ ಮಾಡ್ತಾ ಇದ್ರು ಸ್ವಾಮಿ. ಅಂದ್ರೆ ದೇವ್ರಿಗೆ ಸಂಬಂಧಪಟ್ಟಂತ ಒಡವೆನಾ? ಇಲ್ಲ ಇಲ್ಲ, ಇವರು ಹಾಕೊಳ್ಳೋದು ಈ ಓಲೆ, ಉಂಗ್ರ, ಈ ಚೈನು ಅಂತವ್ ಮಾಡ್ತಾ. ಓಕೆ, ನಿಮ್ಮನೆ ಈಗ ಕಟ್ಟಿರೋದು ಮನೆನಾ ತಗೊಂಡಿದ್ದ ಹೇಗೆ? ಇವಾಗ ನಾವಿರೋದ ಬಾಡಿಗೆ ಮನೆ ಸ್ವಾಮಿ. ಎಷ್ಟನೇದು ಇದು ಜೀವನದಲ್ಲಿ? ಎಷ್ಟನೇ ಮನೆಗೆ ಬಂದಿದ್ದೀರಾ? 10ನೇ ಮನೆಗೆ ಬಂದಿದ್ದೀವಿ ಸ್ವಾಮಿ. ಓಕೆ, ನಿಮ್ಮ ಮಕ್ಕಳೆಷ್ಟು ಹೇಳಿದ್ದು ಸ್ವಾಮಿ? ಮಕ್ಕಳೆಷ್ಟು ನಿಮ್ಗೆ? ಇಬ್ರು ಸ್ವಾಮಿ. ನಕ್ಷತ್ರ ಹೇಳಿ. ಮಗಳದು ಹಸ್ತ ನಕ್ಷತ್ರ, ಮಗಳದು ಕೃತಿಕ ನಕ್ಷತ್ರ. ಓಕೆ, ಮಗನ್ಗೆ ಎಷ್ಟು ವಯಸ್ಸು? ಅವನಿಗೆ 18 ಸ್ವಾಮಿ. ಓಕೆ, ಏನ್ ಮಾಡ್ತಾನ ಅವನು? ಅವನು ಇವಾಗ 2nd PU ನಲ್ಲಿ ಇದ್ದಾನೆ ಸ್ವಾಮಿ. ಚೆನ್ನಾಗಿ ಓದ್ತಿದ್ದಾನ? ಓದ್ತಾವನೆ ಸ್ವಾಮಿ. ಕೋಪ ಬರುತ್ತಾ ಬೇಜಾರ್ ಬರುತ್ತಾ? ಅಯ್ಯೋ ಸ್ವಾಮಿ, ಅವನಿಗೆ ತಡೆಯಕ್ಕೆ ಆಗಲ್ಲ ಅವನ್ನ. ಓಕೆ, ಬೆಳಗ್ಗೆ ಅವನೇ ಹೇಳ್ತಾನ, ನೀವ್ ಹೇಳಿಸ್ಬೇಕಾ? ನಾವ್ ಹೇಳಿಸ್ಬೇಕು ಸ್ವಾಮಿ. ಅವನೇ ಬಿಟ್ರೆ ಅವನು ಮಲಗಿರ್ಲಿ ಅಂತ ಬಿಟ್ರೆ, ಪಾಪ ಮಗು ಮಲ್ಕೊಳ್ಳಿ ಅಂತ ಬಿಟ್ರೆ ಮಲಗ್ಬಿಡ್ತಾನೆ. ಅಂದಾಜಾಗ ಎಷ್ಟೊತ್ತು? ಮಧ್ಯಾಹ್ನ ಹೇಳ್ತಾನ? 11 ಗಂಟೆ 12 ಗಂಟೆಗೆ ಹೇಳ್ಬೋದಾ? ಇಲ್ಲ ಇಲ್ಲ, ಎಷ್ಟೊತ್ತರ್ಗು ಮಲಗಲ್ಲ. ಇವಾಗ ಸ್ವಲ್ಪ ಎಕ್ಸಾಮ್ ಇರೋದ್ರಿಂದ. ಅದ್ರಲ್ಲಿ ಎಕ್ಸಾಮ್ ಇಲ್ಲ ಭಾನುವಾರ ಅನ್ಕೊಳ್ಳೋಣ. ಹಂಗಾದ್ರೆ ಅವನು ಮಲಗೇ ಇರ್ತಾನೆ ಸ್ವಾಮಿ, ಯಾರು ಅವನ್ನ ಮಾತಾಡ್ಸಕ್ ಆಗಲ್ಲ. ಸಾಯಂಕಾಲ ತನಕ ಬೇಕಾದ್ರೆ ಮಲಗ್ತಾನೆ ಸ್ವಾಮಿ, ಯಾರು ಮಾತಾಡ್ಸಕ್ ಆಗಲ್ಲ. ಎಂತ ಅದ್ಭುತವಾದ ಪವಾಡ! ಅಂದ್ರೆ ಇವರು ಮುನೇಶ್ವರನ ಮಾಡಿದ್ದಕ್ಕೆ ಇವ್ರ ಹೆಂಡತಿ ಸಮಸ್ಯೆ ನಿಲ್ತು ಅಂತ ಹೇಳ್ತಕ್ಕಂಥ ವಿಷಯ ಒಂದ್ ಸೈಡ್ ಇಟ್ಕೊಳ್ಳೋಣ. ಕೆಲವೊಂದು ಅದಾಗತ್ತೆ, ಕಾಪತಾಳಿ ನಡೆಯುತ್ತದೆ, ಇಲ್ಲ ಅಂತ ಹೇಳ್ತಲ್ಲ. ದೇವ್ರನ್ನೇ ಮಾಡಬೇಡಿ ಅಂತ ಹೇಳ್ತಕ್ಕಂಥ ವಿಚಾರಕ್ಕಿನ್ನ ನಾವು ಕಾರಣ ಹುಡುಕಬೇಕು. ಅದನ್ನ ಬಿಟ್ಟು ಈ ದೇವ್ರಿಗೆ ಹೋಗ್ಬೇಕಾದ್ರೆ ಏನ್ ಕಾರಣಕ್ಕೆ ಹೋಗ್ಬೇಕು? ಓಕೆ, ಹೋದ ಮೇಲೆ ಇದಕ್ಕೆ ಏನು ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ತಿಳ್ಕೊಬೇಕು. ಹೌದು. ಅಪ್ಪ ಅಮ್ಮನಿಗೆ ಹೇಳ್ದೆ ಹೋಗ್ಬಿಟ್ರೆ ಮನೇಲಿ ಏನ್ ತಿಳ್ಕೊಬೇಕು? ಮಗಳಾಗ್ಲಿ ಎಲ್ಲಿ ಹೋದ್ರು ಅಂತ ಏನ್ ತಿಳ್ಕೊಬೇಕು? ಹೌದಲ್ಲ ಗುರುಗಳೇ, ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಹೋದ್ರೆ ಹೋಗ್ಬೇಕಾ ಅಲ್ವಾ? ಹಾಗೆ ಇವರು ಮನೆದೇವ್ರಿಗೆ ಒಪ್ಪಿಸ್ತಿಲ್ಲ. ಹೌದು, ದಯವಿಟ್ಟು ನಮ್ಗೆ ಅಪ್ಪಣೆ ಕೊಡಿ, ಅದು ಮಾಡ್ಬೇಕಿತ್ತಷ್ಟೇ. ಒಂದು ಸಂಕಲ್ಪವನ್ನ ಮಾಡಿದ ತಕ್ಷಣ ಈ ಸಮಸ್ಯೆಯಿಂದ ಇವ್ರು ಹೊರಗೆ ಬರ್ತಿದ್ರು. ಈಗ ನೆಕ್ಸ್ಟ್ ಇವ್ರ ಮಗ ಅನುಭವಿಸ್ತಾನೆ, ಸೇಮ್ ಡಿಟೋ ಪಿಕ್ಚರ್. ಈ ಅಪ್ಪ ಈಗ ಏನ್ ಅನುಭವಿಸ್ತಾ ಇದಾರೆ, ಮಗನಿಗೆ ಕಂಪ್ಲೀಟ್ ಆ ಕಡೆ ಕಟ್ಬಿಟ್ಟಿದ್ದಾರೆ, ನೀನ್ ಅನುಭವಿಸು ಮಗನೇ ಅಂತ. ಅವನು ರಾತ್ರಿ ಎಲ್ಲ ಯೋಚನೆ, ಬೆಳಗ್ಗೆಲ್ಲ ನಿದ್ದೆ. ಇದು ಕುಟುಂಬ. ಒಂದನ್ನ ತಪ್ಪು ಮಾಡಿ ಇಡೀ ಕುಟುಂಬ ಅನುಭವಿಸ್ಬೇಕಾಗತ್ತೆ. ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಹಲೋ, ಓಕೆ. ಈ ತರದ ಸಮಸ್ಯೆಗಳು ಬೇಕಾದಷ್ಟು ಜನ ಮಾಡ್ಕೋತಾರೆ, ಏನು ಮಾಡಕ್ಕಾಗಲ್ಲ. ಆದ್ರೆ ನಾವು ದೇವ್ರನ್ನ ನಂಬೋದ್ ಕಷ್ಟನ, ದೇವ್ರು ಮಾಡೋದ್ ತಪ್ಪ ಅಂತ ತಿಳ್ಕೊಳ್ಳೋದು ದಯವಿಟ್ಟಲ್ಲ. ಯಾಕೆ ಅಂತಂದ್ರೆ ನಮಗೆ ಕರೆಂಟ್ ಅನ್ನ ನಮ್ಗೆ ಬೇಕು ಅಂದಾಗ ನಾವು ಹೇಗ್ ಬೇಕಾದ್ ಬಳಸ್ಕೊಂಡ್ರೆ ನಮ್ಗೆ ಕೆಲಸ ಮಾಡುತ್ತೆ. ಹಾಗೆ ದೇವ್ರನ್ನು ಅಷ್ಟೇ ಕೂಡ ಕರೆಂಟಿಗೆ ಹೋಲಿಸ್ಕೊಂಡು ಮಾಡ್ಕೋಬೇಕು. ನಾವು ನಮ್ಮದಿರ್ತಕ್ಕಂಥ ಚೈತನ್ಯ ಯಾವ್ದ್ರ ಮೂಲಕ ಬಂದಿದೆ ತಿಳ್ಕೊಳ್ಳೋದೇ ನಿಜವಾದ ದೇವ್ರು ಮಾಡ್ಬೇಕಾದ್ದು. ಇದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಪೇಟೆ ಹತ್ರ ಕಾರಿಂಗೂರಿಂದ, ವಿಜಯನಗರ ಜಿಲ್ಲೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು. ಚಂದ್ರಸಪ್ಪ ಅಂತ ನಾನು. ಓಕೆ, ನಿಮ್ಮ ರಾಶಿ ನಕ್ಷತ್ರ ತಿಳಿಸಿ. ಮೀನ ರಾಶಿಯಮ್ಮ, ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ. ಎಷ್ಟು ವಯಸ್ಸು ತಮ್ಗೆ? ನಮ್ಗೆ 61 ಗುರುಗಳೇ. ಈ ಯುಗಾದಿ ಬಂದ್ರೆ 62 ಬೀಳ್ತದೆ. ಏನ್ ಮಾಡ್ತಾ ಇದ್ದೀರಾ? ನಮ್ದು ವೃತ್ತಿ ಟೈಲರಿಂಗ್ ಗುರುಗಳು. ಚೆನ್ನಾಗಿ ಸಮೃದ್ಧಿ ಆಗಿದ್ದೀರಾ? ಸಂಪಾದನೆ ಮಾಡಿದ್ದೀರಾ ಗುರುಗಳೇ? ಸಮೃದ್ಧಿ ಆಗಿದ್ದೀರಾ ಅಂದೆ, ಟೈಲರಿಂಗ್ ಮಾಡಿ. ಏನ್ ಸಮೃದ್ಧಿ ಗುರುಗಳೇ, ಹಾಗೆ. ಓಕೆ, ಏನು ಕೊರೆ ಮಾಡಿದ್ರಿ ಈಗ? ಈಗ ನಮ್ಗೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತ್ರಿ ಗುರುಗಳೇ. ಓಕೆ, ಕಾಲು ಜೂಮ್ ಹಿಡಿಯತ್ತಾ? ಕಾಲು ನೋವು ಬರುತ್ತಾ? ಕಾಲು ಜೋಮ ಹಿಡಿತಾವ, ಕಾಲು ನೋವು ಬರ್ತಾವ, ಬೆನ್ನು ನೋವು ವಿಪರೀತ. ಅದಾದ್ಮೇಲೆ ನೀವು ಕಾಲ್ ಮೊದಲು ತಿಳ್ಕೊಳ್ಳಿ ಫಸ್ಟ್. ಎಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀರಾ ಇದನ್ನ? ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ದೀರಾ ಅಂದೆ? 8 ವರ್ಷದಿಂದ ಕಾಲು ನೋವು ಅನುಭವಿಸ್ತಾ ಇದ್ದೀನಿ ಗುರುಗಳೇ. ಬೆನ್ನು ನೋವು? ಬೆನ್ನು ನೋವು ಈಗ ಒಂದು 3 ವರ್ಷ ಆಯ್ತು. ಬಹಳ ಬೆನ್ನು ನೋವು ಬರ್ತದೆ. ಇತ್ತೀಚೆಗಂತೂ ಕುಂದ್ರಕ್ಕೆ ಆಗಲ್ಲ. ನಮ್ಮ ವೃತ್ತಿ ಮತ್ತೆ ಅದು ಕುಂತೆ ಮಾಡ್ಲೇಬೇಕು. ಎಷ್ಟು ವರ್ಷದ್ದು ನಿಮ್ಮನೆ? ನಮ್ಮ ಮನೆ ಈಗ 34 ವರ್ಷದ ಗುರುಗಳೇ. ನೀವೇ ಕಟ್ಸಿದ್ದ? ಯಾರು? ನಾನೇ ಕಟ್ಸಿದ್ದು. ಇದು ಸೀಟಿನ ಮನೆ ಪೂರ್ತಿ. ಓಕೆ, ತೊಂದರೆ ಇಲ್ಲ. ರೂಮ್ ಎಷ್ಟು ಮಾಡಿದೀರಾ? ರೂಮ್ 3 ಇದಾವ ಗುರುಗಳೇ. 1, 2, 3 ಹಿಂದೆ ಇತ್ಲ ಐತೆ ಒಂದು ಆ ಕಡೆ. ಮನೆ ಸೀಟಿನ ಮನೆ ಆದ್ರೂ ರೂಮ್ 3 ಮಾಡಿದಿರಲ್ಲ, ಪರವಾಗಿಲ್ಲ. ಯಾವ ಊರು ನಿಮ್ದು? ನಮ್ದು ಹೊಸಪೇಟೆ ಹತ್ರ ಕಾರಿಂಗೂರು ಗುರುಗಳೇ. ಓಕೆ,
ಫಿಟ್ ಮಾಡಿದ್ರಾ ಅಲ್ಲಿ? ಏನ್ ಸರ್? ಫಿಟ್ ಲೆಟ್ರಿನ್ ಫಿಟ್. ಲೆಟ್ರಿನ್ ಫಿಟ್ ಹಿಂದೆ ಬ್ಯಾಕ್ ಸೈಡ್. ಎಷ್ಟು ಅಡಿ ಆಳ ಇದೆ, ಎಷ್ಟು ಅಗಲ ಇದೆ? ಇದು 4.5 ಅಗಲ, ಒಂದು 6 ಅಡಿ ಆಳ ಇದೆ. ಓಕೆ. ಕರೆಕ್ಟ್ ದಿಕ್ಕು ಗೊತ್ತಾ? ಅದು ಯಾವ ದಿಕ್ಕಲ್ಲಿ ಮಾಡಿದೀನಿ ಅಂತ ತಿಳ್ಕೊಂಡಿದ್ದೀರಾ? ಇದು ನಮ್ದು ಹಿಂದೆ ಉತ್ತರ ದಿಕ್ಕಿಗೆ ಆಗ್ತದೆ. ಉತ್ತರ ವಾಯುದಲ್ಲಿ ಮಾಡಿದೀರಾ? ಉತ್ತರ ವಾಯು ದಿಕ್ಕು. ಅಲ್ಲಿ ಎರಡು ರೂಮ್ಗಳಿದಾವ, ಅದ್ರ ಮಧ್ಯ. ಒಂದ್ ನಿಮಿಷ, ಅಲ್ಲಿ 2 ಸೆಕ್ಷನ್ ಬರುತ್ತೆ. ಒಂದು ಪಶ್ಚಿಮ ವಾಯುವ್ಯ, ಒಂದು ಉತ್ತರ ವಾಯುವ್ಯ. ಆ ಭಾಗದ ಮಧ್ಯದಲ್ಲಿ ನೀವು ಲೆಟ್ರಿನ್ ಫಿಟ್ ಹಾಕಿದ್ದೀರಾ? ಒಟ್ಟು ಹಿಂದೆ ಇದು ಇಟ್ಲೈತಲ್ಲ ಗುರುಗಳೇ, ಈಗ ಕಾಂಪೌಂಡ್ ಬಿಟ್ಟಿವಲ್ಲ ಅದ್ರ ಮಧ್ಯದಲ್ಲೇ. ಸರ್, ಮಾತ್ರೆ ತಿನ್ನೋ ಅಭ್ಯಾಸ ನಿಮ್ಮೊಬ್ಬರಿಗೆನ ಇನ್ಯಾರಿಗಿದೆ? ಏನ್ರಿ ಗುರುಗಳೇ? ಮಾತ್ರೆ ತಿನ್ನೋದು ಪ್ರತಿದಿನ ಮಾತ್ರೆ ತಿಂದೇ ಮಲಗಬೇಕು ಅಂತ ನೀವು ಒಬ್ಬರೇನ ಇನ್ನೂ ಇದಾರ ಅಂತ? ಮಾತ್ರೆ ತಿನ್ನೋ ಅಭ್ಯಾಸ ಪ್ರತಿದಿನ ಮಾತ್ರೆ ತಿಂದೇ ಮಲಗಬೇಕು. ಮಾತ್ರೆ ದಿನಾಲು ಮತ್ತೆ ನಾವು ಸೇವಿಸಲೇಬೇಕು ಗುರುಗಳೇ, ಯಾಕಂದ್ರೆ ನಮಗೆ ಶುಗರ್ ಐತೆ. ಆಯ್ತು ನೀವು ಅಲ್ದೆ ಬೇರೆ? ನಾವಲ್ದ ಬೇರೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಯಾವಾಗ ಮೊಣಕಾಲ್ ನೋವಿಗೆ ಒಂದೊಂದು ತಗೋತಾರ. ಅಂತೂ ಮೊಣಕಾಲ್ ನೋವು, ಕಾಲ್ ನೋವು ಅಂತ ಗುರ್ತಾಯ್ತು. ಇದೆಲ್ಲ ಇವ್ರು ಲೆಟ್ರಿನ್ ಫಿಟ್ ಅಲ್ಲಿ ಆಯ್ತಮ್ಮ. ಈಗ ಯಾವ ಶಾಪ್ಗೆ ಹೋಗಿ ಯಾವ ಡಾಕ್ಟರ್ ಸೆಟ್ ಮಾಡ್ತಾರೆ ಇವರು? ಇಲ್ಲ. ಒಂದು ವಾರದಲ್ಲಿ ಮೆಡಿಸಿನ್ ಅಂತ ರಿಪೇರಿ ಮಾಡ್ಬೋದು. ಆ ಫಿಟ್ ನ ಚೇಂಜ್ ಮಾಡಿದ್ರೆ ಈ ತರದ್ದು ಕೋಟಿ ಜನ ಅನುಭವಿಸ್ತಾ ಇದ್ದಾರೆ. ಕಾಲ್ ನೋವು, ಬೆನ್ನೋವು, ಇದ್ರ ಮಧ್ಯ ಬರೋದೇನು? ಶುಗರ್ ಬರ್ಲೇಬೇಕು. ಇವತ್ತಿನ ವಿಚಾರ ಕೂಡ ಅದೇ. ಎಲ್ಲಿವರೆಗೂ ತಗೋತಾರೆ ಮೆಡಿಸಿನ್ ತಗೊಂಡು ಎಲ್ಲಿ ರಿಪೇರಿ ಆಗತ್ರಿ? ಇದು ಆಗಲ್ಲ, ಇನ್ನು ಮೆಡಿಸಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಣ್ಣು ಮಕ್ಳಿಗೂ ಹೇಳ್ಬಿಟ್ರು ಅವರು, ಯಾವಾಗ ಮೊಣಕಾಲ್ ನೋವು ಬರ್ತದೆ ಅಂತ. ಎಲ್ರಿಗೂ ಕಾಲ್ ನೋವೆ. ಸೊಂಟಿಂದ ಕೆಳಭಾಗ ಫುಲ್ ರಿಪೇರಿ, ಕೆಳ ಹೊಟ್ಟೆಯಿಂದ ಶುರು ಆಗತ್ತಮ್ಮ ಪ್ರಾಬ್ಲಮ್. ನೀನ್ ಎಂತ ಮೆಡಿಸಿನ್ ಕೊಟ್ಟರು, ನೀನ್ ಯಾವ ದೇವ್ರು ಅರ್ಕೆ ಕಟ್ಟಿದ್ರು ರಿಪೇರಿ ಮಾಡಕ್ಕಾಗಲ್ಲ. ಈ ತರದ ಕೇಸು ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಕೋಟಿ ಜನ ಇದ್ದಾರೆ. ಒಂದು ಲೆಟ್ರಿನ್ ಫಿಟ್ ಇಂದ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವ ಅನ್ನೋ ಸತ್ಯವನ್ನ ಹೇಳುತ್ತಿರುವ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಒಬ್ಬ ಮಾತ್ರ. ಏನು? ಲೆಟ್ರಿನ್ ಫಿಟ್ ಇಂದ ಕಾಯಿಲೆ ಏನ್ ಬರುತ್ತೆ? ನಂಬರ್ 1, ಸ್ನಾನ ಮಾಡೋದು ನೀರು ಹೊರಗಡೆ ಎಲ್ಲಿ ಹೋಗುತ್ತೆ, ಅದರಿಂದ ಏನ್ ಸಮಸ್ಯೆ ಬರುತ್ತೆ? ಅಂದ್ರೆ ಇವೆಲ್ಲವೂ ಕೂಡ ಬೇಕಾ? ಇದೆಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ಎಲ್ಲೋ ಹೋಗೋದು, ಎಲ್ಲೆಲ್ಲೋ ಹೋಗಕ್ಕಾಗತ್ತೆ ನಮ್ಮ ದೇಹದಲ್ಲಿ? ಇಲ್ಲ ಗುರು. ಯಾವ ಭಾಗದಲ್ಲಿ ಹೋಗ್ಬೇಕು ಅಲ್ಲಲ್ಲೇ ಹೋಗ್ಬೇಕು. ಹಾಗೆ ಮನೇನೂ ಹಾಗೆ ಇಟ್ಕೋಬೇಕು. ನಮ್ಗೆಲ್ಲ ಅನುಕೂಲ ಆಗಿದೆ ಅಲ್ಲಿ ಹೊರ ಹಾಕ್ಬಿಡೋದು, ಆಚೆ ಬಿಟ್ಬಿಡೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರದಿಂದ ನೀವು ಅನುಭವಿಸ್ತಾ ಇರತಕ್ಕಂಥ ವಿಷಯ ಕರೆಕ್ಟ್ ಆಗಿ ತಿಳ್ಕೊಂಡು ಆ ಲೆಟ್ರಿನ್ ಫಿಟ್ ಅನ್ನ ಬದಲಾವಣೆ ಮಾಡಕ್ ನೋಡಿ. ನಿಜಕ್ಕೂ ಆಶ್ಚರ್ಯಕರವಾದ ರೀತಿಯಲ್ಲಿ ನಾವು ನೀವು ಇನ್ನೊಮ್ಮೆ ಮಾತಾಡೋಣ. ಲೆಟ್ರಿನ್ ಫಿಟ್ ಇಂದ ಮನೆಯಲ್ಲಿ ಇಷ್ಟೆಲ್ಲ ಬದಲಾವಣೆ ಆಯ್ತಾ? ದುಡ್ಡು ಬರದೇ ಇರೋ ದುಡ್ಡೆಲ್ಲ ಬಂತಾ? ನೆಮ್ಮದಿಯಾಗಿ ನಿದ್ದೆ ಬಂತ? ಇಷ್ಟು ಸಿಗುತ್ತೆ ಇದ್ರ ಜೊತೆಗೆ. ಪ್ರಯತ್ನ ಮಾಡಿ ನೋಡಿ, ತಿಳ್ಕೊಂಡ್ ಮಾಡಿ. ಮತ್ತೆ ಇನ್ಯಾರು ಹೋಗ್ಬಿಟ್ಟು ಅನ್ನಾಡಿನ ಕೇಳ್ಬಿಟ್ಟು, ಶಾಸ್ತ್ರಾಳನ್ನ ಕೇಳ್ಬಿಟ್ಟು, ತಿರುಗಿ ಇನ್ಯಾವ ತೆಗೆದು ಹಾಕ್ಬಿಟ್ಟು ಪುನಃ ಆಮೇಲೆ ಫೋನ್ ಮಾಡಬೇಡಿ. ಯಾಕೆಂದ್ರೆ ಇದು ಯಾರಿಗೂ ಗೊತ್ತಿಲ್ಲ, ಈ ವಿದ್ಯೆ ಯಾರಿಗೂ ಗೊತ್ತಿಲ್ಲ. ಎಲ್ಲೂ ಕೇಳಕ್ ಹೋಗ್ಬೇಡಿ. ಸರಿಯಾಗಿ ತಿಳ್ಕೊಬೇಕಂದ್ರೆ ಬನ್ನಿ, ಹೇಳ್ಕೊಡ್ತೀನಿ. ಮ್ಯಾಪ್ ತಗೊಂಡು ಮನೆಯದು ಹೇಳ್ಕೊಡ್ತೀನಿ. ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಸುರೇಶ್ ಅಂತ ಹೇಳಿ, ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಹಲೋ, ಶಿವಮೊಗ್ಗದಿಂದ. ಸರ್, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಧನಸ್ಸು ರಾಶಿ, ಪೂರ್ವಾಷಾಢ ನಕ್ಷತ್ರ, ಷಷ್ಠಿ ತಿಥಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ. ಮಗನಿಗೆ ಎಷ್ಟು ವಯಸ್ಸು? ಮಗನಿಗೆ 20 ವರ್ಷ ಗುರುಗಳೇ. ಏನ್ ಮಾಡ್ತಿದ್ದಾನೆ? ಮನೇಲಿ ಏನಿಲ್ಲ, ಅವ್ನು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾನೆ. ಅವನು ಹುಟ್ಟದಾಗಿಂದಾನು? ಹುಟ್ಟಿದಾಗ ಸ್ವಲ್ಪ ಚೆನ್ನಾಗಿದೆ. ಹುಟ್ಟಿ 4 ತಿಂಗಳ ನಂತರ ಅದು ಜ್ವರ ಬಂದಂಗ ಆಯ್ತು ಅವ್ನಿಗೆ. ಮನೆ ಎಷ್ಟು ವರ್ಷದ್ದು? ಮನೆ ನಾವಿಲ್ಲಿ ಬಾಡಿಗೆ ಇರೋ ಸಮಯದಲ್ಲಿ. ಎಷ್ಟು ವರ್ಷದಿಂದ ಇದ್ದೀರಾ? ನಾವಿವು ಬೇರೆ ಮನೆ ಬಂದು ಇಲ್ಲಿ ಬಂದು 3 ವರ್ಷ ಆಯ್ತು. ಈಗ ಈ ಮಗು ಹುಟ್ಟಿದಾಗ ಅಥವಾ ಹೊಟ್ಟೆಲಿ ಇದ್ದಾಗ ಎಲ್ಲಿದ್ರಿ? ಸ್ವಂತ ಮನೆಯಿದ್ರ, ಬಾಡಿಗೆ ಮನೆಯಿದ್ರ? ಮಗು ಹುಟ್ಟಿದಾಗ ಸ್ವಂತ ಮನೇಲಿದ್ರ, ಬಾಡಿಗೆ ಮನೇಲಿದ್ರ ಅಂದೆ? ಅವಾಗಲೂ ಬಾಡಿಗೆ ಮನೇಲಿ. ಎಷ್ಟು ವರ್ಷ ಇದ್ರಿ ಮನೆಯಲ್ಲಿ? ಆ ಮನೆಯಲ್ಲಿ 10-15 ವರ್ಷ ಇದ್ವಿ ಅಲ್ಲಿ. 15 ವರ್ಷ? 15 ವರ್ಷ ಅಲ್ಲೇ ಇದ್ವಿ. ಆಮೇಲೆ ಅಲ್ಲಿದ್ದಾಗಲೇ ಮಗ ಹುಟ್ಟಿದ್ದು. ಮಗ ಹುಟ್ಟಿದ ನಂತರ ಅಲ್ಲಿಂದ ಬಿಟ್ಟು ಬೇರೆ ಮನೆಗೆ ಬಂದ್ವಿ. ಆ ಮನೆ ಎಷ್ಟನೇ ಫ್ಲೋರ್ ಇದ್ರಿ? ಕೆಳಗಡೆ ಇದ್ರ, ಮೇಲ್ಗಡೆ ಇದ್ರ, ಫಸ್ಟ್ ಫ್ಲೋರ್ ಇದ್ರ, ಎಲ್ಲಿದ್ರಿ? ಇಲ್ಲ, ಕೆಳಗಡೆ ಇದ್ವಿ. ಓಕೆ.
ಅಲ್ಲಿ ನಿಮ್ಗೆ ಸ್ಟೇರ್ ಕೇಸ್ ಇರ್ತಕ್ಕಂತಹ ಲೆಕ್ಕಾಚಾರ ಹೇಳಿ. ಮೆಟ್ಲಿತ್ತ ಅಲ್ಲಿ ಇತ್ತು, ಎಲ್ಲಿತ್ತು? ಮೇಲ್ಗಡೆ ಒಂದು ಮನೆ ಇತ್ತು. ಅಲ್ಲ, ಸ್ಟೇರ್ ಕೇಸ್ ಯಾವ ಭಾಗದಲ್ಲಿ ಇತ್ತು ಗೊತ್ತಾ ಅಂದೆ? ಪೂರ್ವ ಭಾಗಕ್ಕೆ. ಓಕೆ, ಇದು ಸ್ಥೂಲತೆ ಅಂತಾರೆ. ಬೊಜ್ಜು ಮೈ ಬರೋದು, ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಡೋದು, ಅದಕ್ಕೆ ಏನ್ ಮಾಡೋದು ಸಣ್ಣ ಆಗಲ್ಲ. ಈ ತರದ ಕೇಸು ಸ್ಥೂಲತೆಗೆ, ಬೊಜ್ಜು ದೇಹಗಳಿಗೆ ಸಿಕ್ಕಾಪಟ್ಟೆ ಜನ ಕಷ್ಟ ಅನುಭವಿಸ್ತಾರೆ. ಇದನ್ನ ಯಾಕೆ ಅದನ್ನ ತಗೊಂಡೆ ಅಂದ್ರೆ, ಇವ್ರು ಏನೋ ಒಂದ್ ಜ್ವರ ಬಂತು ಅದಕ್ಕೆ ಹಂಗಾಯ್ತು ಅಂತ ಕಾರಣ ತಗೊಂಡಿರ್ತಾರೆ. ಸತ್ಯ ಅಲ್ಲ. ಆ ಮಗು ಇರುವ ಜಾಗದಲ್ಲಿ ಆ ಲೋಪ ಇದ್ದ ಜಾಗ ಪೂರ್ವಾಗ್ನೇಯದಲ್ಲಿ ಇರ್ತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರ ಮಗು ಬಂತು. ಈಗ ಇವನಿಗೆ ಏನಾಗುತ್ತೆ ಅಂದ್ರೆ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿರಲ್ಲ, ಉಸಿರು ಕಟ್ಕೊಂಡಂಗಾಗತ್ತೆ, ಹಿಡ್ದಂಗಾಗತ್ತೆ. ಇದನ್ನ ಇವರು ರಿಪೇರಿ ಮಾಡಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಏನಪ್ಪ ಮಗು ಅಂತ ಅವನೇ ಅಷ್ಟೇ, ಏನ್ ಪ್ರಯೋಜನಕ್ಕೆ, ಮುಂದೆ ಏನು ಅಂತ ಯೋಚನೆ ಮಾಡೇ ಕೊರಗಬೇಕು. ಇವರಿಗೆ ದಾರಿ ಇಲ್ಲ ಅಂತ ಕೂತ್ಕೊಳ್ಳೋದಲ್ಲ. 20 ವರ್ಷಗಳ ಕಾಲ ಕಳೆದಿದ್ದಾರೆ ಹೊರತು ಇದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಯಾಕೆ ಕೆಲಸ ಮಾಡ್ಲಿಲ್ಲ ನೀವು? ಹಲೋ, ಯಾಕೆ ತಿಳ್ಕೊಳ್ಳಿಲ್ಲ ನೀವು? ಏನು ಕಾರಣಕ್ಕೆ ನನ್ನ ಮಗನಿಗೆ ಹಿಂಗಾಯ್ತು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಏನು ಮಾಡಕ್ಕಾಗಲ್ಲ. ಕೇಳಿದಕ್ಕೆ ಹಾಸ್ಪಿಟಲ್ ಹೇಳ್ತಾರೆ, ಅವ್ರಂತಾನೆ ಹೇಳ್ತಾರೆ. ಓಕೆ, ಒಂದು ವಿಷಯ ತಿಳ್ಕೊಳ್ಳಿ, ಅದು ಬಗೆಹರಿಯತ್ತೆ, ಬಗೆಹರಿಯಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಆದ್ರೆ ಒಂದು ಕೆಲಸ ಮಾಡಬೇಕು ನೀವು. ನಿಮ್ಗೆ ಎಷ್ಟು ಜನ ಅಕ್ಕ ತಂಗಿಯರು? ಅಕ್ಕ ತಂಗಿಯರು ಎಷ್ಟು? ನಮಗೆ 6 ಜನ ಅಕ್ಕ ತಂಗಿಯರು. 6 ಜನ ಇದಾರಾ? ಅಲ್ಲ, 6 ಜನ ಇದಾರಾ? 6 ಜನ ಇದ್ದಾರೆ. ಓಕೆ, ನಿಮ್ ತಂದೆ ಎಲ್ಲಿದ್ದಾರೆ? ಅಕ್ಕವರೆಲ್ಲ ಇದ್ದಾರೆ. ಅಲ್ಲ, ನಿಮ್ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಎಲ್ಲ ತೀರೋಗಿದ್ದಾರೆ. ಎಷ್ಟು ವರ್ಷ ಆಯ್ತು? ಇಲ್ಲ, ತೀರೋಗಿದ್ದಾರೆ. ಇಲ್ಲ, ಎಷ್ಟು ವರ್ಷ ಆಯ್ತು ತೀರೋಗಿ? ಓಕೆ, ಅರ್ಧಂಬರ್ಧ ಕಟ್ಟಾಗತ್ತೆ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥದ್ದು ಒಂದು ಮಗು ಬಂದ್ರೆ ಮನೆಯ ಯಜಮಾನನ ಇಷ್ಟಿ ತಗೊಳತ್ತೆ. ಏನದು? ಅವ್ರು ಬಂದಂತ ಹೆಂಡತಿ ಅಂದ್ರೆ ಇವ್ರ ತಾಯಿ, ಅವ್ರು ಹುಟ್ಟಂತ ಹೆಣ್ಣು ಮಕ್ಕಳು, ಅವರ ಒಡ ಹುಟ್ಟಿದವರು, ಇದಿಷ್ಟೂ ತಗೊಳ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಸುಖವನ್ನ ದಾಂಪತ್ಯದಲ್ಲಿ ಅನುಭವಿಸದೇ ಇರತಕ್ಕಂತಹ ಕರ್ಮಶೇಷದಿಂದ ಇವರು ಬರೀ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಕೊಟ್ಟಿಲ್ಲ, ಅಂದ್ರೆ ಶ್ರಾದ್ದ ಕ್ರಿಯೆಗಳನ್ನ ಮಾಡಿಲ್ಲ, ಮಾಡೋದೂ ಇಲ್ಲ. ಆ ಕಾರಣದಿಂದಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟಂತಹದ್ದು ಪ್ಲಸ್ ರಕ್ತ ಮಲಿನವಾಗುವಂತ ಕಾಯಿಲೆ, ಮಲಿನವಾದ ರಕ್ತ. ಈ ಕಾಯಿಲೆಗೆ ಯಾವ ಕಾರಣಕ್ಕೂ ತುಂಬಾ ಹತ್ರ ಇರ್ತಾರೆ. ಪ್ರಪಂಚದಲ್ಲಿ ಇವರೊಬ್ಬರೇ ಅಲ್ಲ. ಯಾವ ಕಾರಣಕ್ಕೂ ಪೂರ್ವಾಷಾಢ ನಕ್ಷತ್ರ ಬಂದಿದೆ ಅಂದ್ರೆ ಕಾಗೆ ಪ್ರವೇಶ ಮಾಡ್ದಂಗೆ, ಮನೆಗೆ ಪ್ರವೇಶ ಮಾಡ್ದಂಗೆ ಅಂತ ನಮಗ್ ಗೊತ್ತಿಲ್ಲ. ಅಂದ್ರೆ ಶನೇಶ್ವರ ಸ್ವಾಮಿ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಅಲ್ಲ. ಸತ್ತವರು ಕತ್ತಲ್ಲಿ ಕೂತ್ಕೊಂಡು ಕೊರಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತಕ್ಕಂತಹ ವಿಚಾರ ಇರೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಿಡ್ತೀವಿ. ಅಂದ್ರೆ ಪೂಜೆ ಮಾಡೋದು ತಪ್ಪಲ್ಲ, ಮಾಡಿ ಅದೇನೋ ದಾರಿ ಸಿಗಬಹುದು. ಆದ್ರೆ ಮೂಲತಃ ಕುಟುಂಬದಲ್ಲಿ ಬಂದಿರತಕ್ಕಂಥ ಗ್ರಹಗಳನ್ನ ಯಾರ್ಯಾರು ಯಾವ್ಯಾವ ರೀತಿ ಹೋಗಿದ್ದಾರೆ ಅಂತಕ್ಕಂಥ ಕರ್ಮಗಳನ್ನ ತಿಳಿದೇ ಇರೋದಕ್ಕೆ ಜನ್ಮ ಜನ್ಮಾಂತರದ ಕರ್ಮ ಇಂತ ಮಗು ಹುಡ್ತು ಅರ್ಥನೇ ಹೇಳೋದು. ಇದು ವಿಧಿ, ಇದು ಹಣೆ ಬರ, ಯಾರೋ ಏನೋ ಮಾಡ್ಬಿಟ್ಟಿದ್ರು ಅಥವಾ ಏನೋ ತಪ್ಪು ಮಾಡ್ಬಿಟ್ಟಿದೀವಿ ಹಿಂಗ್ ಅನ್ಕೊಂಡ್ ಜೀವನ ಎಲ್ಲ ಕಳೀತಾರೆ. ಆ ಮಕ್ಕಳನ್ನ ಹಂಗೆ ಅನುಭವಿಸಕ್ ಮಾಡ್ತಾರೆ. ಜನ್ಮ ಜನ್ಮಾಂತರ ಅಂತಕ್ಕಂಥ ವಿಚಾರನ ಕೂತ್ಕೊಂಡು ಯೋಚನೆ ಮಾಡೋದಲ್ಲ. ಜನ್ಮ ಜನ್ಮಾಂತರ ಅಂತಕ್ಕಂಥದ್ದು ಏನು ಅಂದ್ರೆ ನಿಮ್ ದೇಹದಲ್ಲೇ ಇರುತ್ತೆ, ಅದೆಲ್ಲೋ ಕುಂಡಲಿ ಬರೆಯೋರ ಹತ್ರ ಇರಲ್ಲ ಅಂತ ನಮ್ ಜನಕ್ಕೆ ಗೊತ್ತಿಲ್ಲ. ಕುಂಡಲಿಯಲ್ಲಿ ಇಡೀ ನಿಮ್ಮ ಕುಟುಂಬದ, ನಿಮ್ಮ ದೇಹದಲ್ಲಿ ಏನೆಲ್ಲ ಇದೆ, ನಿಮ್ಮ ಕುಟುಂಬಕ್ಕೂ ಅದಕ್ಕೂ ಇರ್ತಕ್ಕಂಥ ನಿಕಟವಾದ ಸಂಬಂಧ ಕುಂಡಿಯಲ್ಲೇ ಇರುತ್ತೆ. ಅದನ್ನ ಹೇಳೋ ಹತ್ರ ಹೋದ್ರೆ ಮಾತ್ರ ಗೊತ್ತಾಗತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಈಗ ಮಲಬದ್ಧತೆ ಇರುವಂತ ದಂಪತಿಗಳು ಹಾಗೆ ಅವ್ರು ಮಲಗುವಂತ ಕೋಣೆ, ಅದಕ್ಕೂ ಬರುವಂತ ಮಗುಗೂ ಇರುವಂತ ಒಂದು ಸಂಬಂಧ ಏನು ನಮ್ಗೆ ತಿಳಿಸ್ಕೊಡಿ ಗುರುಗಳೇ. ಇದಕ್ಕೆ ನಾವು ತುಂಬಾ ಅತಿ ಮುಖ್ಯವಾದ ಒಂದು ವಿಚಾರ ತಿಳ್ಕೋಬೇಕು. ಏನು ಅಂದ್ರೆ ಭೂಮಿಯನ್ನ ನಾವು ದೇವರು ದೇವತೆ ಅಂತ ಪೂಜೆ ಮಾಡ್ತೀವಿ. ಹೌದು. ಅದು ನೇರವಾಗಿ ಭೂಮಿ ದೇವತೆ ಆಗ್ಲಿಕ್ಕಾಗಲ್ಲ, ಆಗಿರಲ್ಲ, ಸಾಧ್ಯ ಇಲ್ಲ. ಏನಪ್ಪ ಇದು ಭೂಮಿ ದೇವಿನ ಭೂದೇವಿ ಅಂತ ಹೇಳಿ ಪೂಜೆ ಮಾಡ್ತೀವಿ, ಸರಿನೇ. ಆದ್ರೆ
ಭೂದೇವಿ ಆಗಕ್ಕೆ ನಾವು ಬಿಟ್ಟಿರಲ್ಲ. ಹೌದಾ ಗುರುಗಳೇ? ಅದಕ್ಕೇನ್ ಹೇಳ್ತೀವಿ ಅಂದ್ರೆ ದೈತ್ಯಾಕಾರದ ಭೂಮಿ ಆಗಿದೆ, ಆಗಿತ್ತು. ದೈತ್ಯಾಕಾರದ ಭೂಮಿ ಆಗಿತ್ತು, ಆಗಿದೆ. ಯಾಕಾಗಿತ್ತು? ಹೌದು, ಯಾಕಾಗಿತ್ತು? ಅದು ಕಂಡಿಡಿದೇನೆ ನಾವು ಮನೆ ಕಟ್ತಾ ಇದೀವಲ್ಲ, ಅದಕ್ಕೆ ದೈತ್ಯಾಕಾರದ ಭೂಮಿಯಲ್ಲೇ ವಾಸ ಮಾಡ್ತಾ ಇದೀವಿ ನಾವು. ಭೂಮಿ ಮೇಲ್ಕವಚ ಸತ್ತೋಗಿರತ್ತೆ. ಕವಚ ಇರುತ್ತಲ್ಲಮ್ಮ, ಅದು ಸತ್ತೋಗಿರತ್ತೆ. ಏನೇನೋ ಆಗಿರ್ಬೋದು, ಅಲ್ಲಿ ಏನೋ ಬಿದ್ದಿರ್ಬೋದು, ಬಾಂಬ್ ಬಿದ್ದಿರ್ಬೋದು, ಔಷಧಿ ಹೊಡೆದಿರ್ಬೋದು, ಏನೆಲ್ಲ ಆಗಿರ್ಬೋದು. ಈ ಭೂಮಿ ನಿರ್ಜೀವವಾಗಿರ್ತಕ್ಕಂತಹ ಒಂದು ಪ್ರಮಾಣದಲ್ಲಿರ್ತಕ್ಕಂತಹ ಭೂಮಿಗೆ ಜೀವ ಇದೆಯಾ ಇಲ್ಲ ಅಂತ? ಇದೆ ಗುರುಗಳೇ. ಇಲ್ಲ ಅಂದ್ರೆ ಬೆಳೆ ಬೆಳೆಯಲ್ಲ. ಹಾಗೆ ಅದು ಜೀವ ಇಲ್ಲದ ರೀತಿಯಲ್ಲಿ ಭೂಮಿ ಆಗಿರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿತ್ತು? ಅದಕ್ಕೆ ಉದಾಹರಣೆ ಇಷ್ಟೇ. ಮೇಲ್ಭಾಗ ದ್ರವರೂಪದ ಕವಚ, ಭೂಮಿಯ ಮೇಲ್ಭಾಗ ದ್ರವರೂಪದ ಕವಚ ಆಗಿದೆ. ಯಾವುದು ದ್ರವ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಲ್ಲಿ ಇರ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂಥ ಗಾಳಿ, ಬೆಳಕು ಮತ್ತೆ ಸೂರ್ಯನ ಕಿರಣಗಳೆಲ್ಲ ಬದದ ಮೇಲೆ ಅಪ್ಲೈ ಆಗಿರುತ್ತೆ. ಅದೆಲ್ಲ ಅಬ್ಸರ್ವ್ ಮಾಡಿ ದ್ರವ ರೂಪದಲ್ಲಿ ಇರುತ್ತೆ. ಇದಕ್ಕಿನ್ನ ಕೆಟ್ಟ ರೀತಿಯಲ್ಲಿರುತ್ತೆ ಒಳಗಡೆ ಘನ ರೂಪದಲ್ಲಿರುತ್ತೆ. ಭೂಮಿಯ ಒಳಗಡೆ ಇರೋದು ಘನ ರೂಪ. ಬಂಡೆ ಇರ್ಬೋದು, ಕಲ್ಲಿರ್ಬೋದು, ಹೌದಾ? ಆ ಒಳಗಡೆ ಏನಾದ್ರೂ ಈಗ ಎಷ್ಟೋ ಸಲ ಟಿವಿಗಳಲ್ಲಿ ತೋರಿಸ್ತಾ ಇರ್ತಾರೆ, ಬಿಲ್ಡಿಂಗ್ ಹಂಗೆ ಹಿಂಗ್ ವಾಲ್ಕೊಂಡ್ಬಿಡ್ತು. ಹೌದು. ಇದು ಯಾಕೆ ವಾಲ್ಕೊಂಡ್ಬಿಡ್ತು ಅಂತ ನಾನು ಸೈನ್ಸಿಸ್ಟ್ಗೆ ಒಂದು ಕಾರಣ ಕೇಳ್ಬೇಕಾಗತ್ತೆ. ಯಾಕೆ ವಾಲುತ್ತೆ ಅದು? ಈ ವಿಚಾರದ ನಾನು ಚಾಲೆಂಜ್ ಆಗಿ ಕೇಳ್ತೀನಿ, ಯಾಕೆ ವಾಲ್ಬೇಕು ಬಿಲ್ಡಿಂಗು ಅಂದ್ರೆ ಪಕ್ಕದ ಮನೆ ವ್ಯತ್ಯಾಸ ಆಗಿತ್ತು, ವಾಲಿತ್ತು ಅಂತ ಡೀಟೇಲ್ಸ್ ತಗೊಳ್ತೀವಿ ನಾವು. ಅವ್ರ ಪಾಯ ತೆಗೆದ್ರು, ಅವ್ರು ಏನೋ ಮಾಡೋದು, ಇದು ವಾಲ್ಕತ್ತು ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ನಿಜವಾದ ಸತ್ಯ ಏನಂದ್ರೆ ಭೂಮಿಯ ಕೆಳಭಾಗದಲ್ಲಿ ಏನಿದೆ ಅಂತ ಯಾರು ನೋಡಿ ಮನೆ ಕಟ್ತಾರೆ ನಮ್ಮ? ಇಲ್ಲ ಗುರುಗಳೇ, ಸಾಧ್ಯನೇ ಇಲ್ಲ. ಅಥವಾ ತಿಳ್ಕೊಳಕ್ ಹೋಗಲ್ಲ. ತಿಳ್ಕೊಂಡು ಹೇಳೋರು ಯಾರು? ಹೌದು ಗುರುಗಳೇ. ನಾನು ಸಾಕಷ್ಟು ಸಲ ಹೇಳ್ತೀನಿ, ಪ್ರತಿ ಒಂದಕ್ಕೂ ಎಲ್ಲ ನಾವು ಸೈನ್ಸ್ ಮುಂದೆ ಹೋಗಿದೆ. ಭೂಮಿ ಬಗ್ಗೆ ಇನ್ನಿವರೆಗೂ ಯಾರು ನಿಖರವಾದ ಮಾಹಿತಿ ಕೊಡಕ್ ಆಗಿಲ್ಲ, ಆಗೋದು ಇಲ್ಲ. ಇನ್ನೊಂದು ಜನ್ಮ ಎತ್ತರೂ ಆಗಲ್ಲ. ಹಾಗಿರಬೇಕಾದ್ರೆ ಅಂತ ವಿಚಾರ ನಾನು ಹೇಳ್ಬೇಕಾದ್ರೆ ನೀವ್ ಹೆಂಗೆ? ಪ್ರಶ್ನೆ ಅಲ್ಲ? ಅದು ಸಾಬೀತುಪಡಿಸಕ್ಕೆ ನಿಮ್ಗೆ ಮುಂದೆ ಇರ್ತಾ ಇದ್ದೀನಿ. ನಾನು ಹೇಗೆ ಹೇಳ್ತೀನಿ, ಹೇಗೆ ಕಂಡುಹಿಡಿತೀನಿ ಅಂತಕ್ಕಂಥ ವಿಚಾರ ನಾನು ಓದಿದ್ದು. ನಾನೇನು ಓದಿಲ್ಲ, ಸೈನ್ಸಿಸ್ಟ್ ಅಲ್ಲ ನಾನು. ಆದ್ರೂ ಭೂಮಿ ಮೇಲೆ ಹೆಜ್ಜೆ ಇಟ್ರೆ ಒಳಗಡೆ ಏನಿದೆ ಅಂತ ಹೇಳಬಲ್ಲೆ. ಅದಿರಬೇಕಲ್ಲಿ. ಹೌದು. ಆ ಸತ್ಯವನ್ನ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರ ಕೂಡ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಆ ಭೂಮಿಯನ್ನ ನಾವು ಬಳಸೋ ವಿಧಾನಕ್ಕೆ ಇದೆಲ್ಲ ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಭೂಮಿಯ ಮೇಲ್ಕವಚ ಏನು, ಭೂಮಿಯ ಒಳಭಾಗ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಮೇಲ್ಭಾಗ ದ್ರವರೂಪವಾಗಿರ್ತಕ್ಕಂತಹ ಗಾಳಿ, ಬೆಳಕು ಏನೇನು ಬರುತ್ತೆ ಅಲ್ಲ ನಮ್ಮ ಮೇಲ್ಕವಚದಲ್ಲಿ ತಗೋತಾ ಇರ್ತೀವಿ. ಒಳಗಡೆ ಕರುಳಲ್ಲಿ ಘನರೂಪವಾಗಿರ್ತಕ್ಕಂಥದ್ದು ಕೂತಿರುತ್ತೆ. ಹೌದು. ಭೂಮಿಯಲ್ಲಿರುವ ಘನರೂಪಕ್ಕೂ ನಮ್ಮ ದೇಹದಲ್ಲಿ ಕರಳಲ್ಲಿರ್ತಕ್ಕಂಥದಕ್ಕೆ ಸೋಂಕು ರೋಗ ಅಂತಾರೆ ಇದನ್ನ. ಏನು? ಇನ್ಫೆಕ್ಷನ್. ಎಸ್. ಇದನ್ನ ಸೋಂಕು ರೋಗ, ಎಲ್ಲಿ ವಾಸದ ಮನೆಯಿಂದ ಸೋಂಕು ರೋಗ ಉತ್ಪತ್ತಿ ಆಗತ್ತೆ. ಅರ್ಥ ಆಯ್ತಾ? ಗುರುಗಳೇ. ಇದೇನಿದು ಇಷ್ಟೊಂದೆಲ್ಲ ಭಯ ಅಂದ್ಕೊಳ್ಳೋದು ಅಂತೀಯ, ತಿಳ್ಕೊಳ್ಳೋದು ಅಂತ? ಇಲ್ಲ ಗುರುಗಳೇ, ಬಹಳ ತಿಳ್ಕೊಬೇಕು ಗುರುಗಳೇ. ಎರಡಕ್ಕೂ ಸಂಬಂಧ ಇದೆ, ಎರಡಕ್ಕೂ ಸಾಮ್ಯತೆ ಇದೆ. ಸೊ ನಾವು ನಮ್ಮ ದೇಹಕ್ಕೂ ನಾವು ಕಟ್ಟುತ್ತಿರುವ ಮನೆಯ ಭೂಮಿಗೂ ಸಂಬಂಧ ಇರಲೇಬೇಕು ಅನ್ನೋ ಸತ್ಯಾಂಶ ಪ್ರಪಂಚದಲ್ಲಿ ಎಲ್ಲೂ ಇಲ್ವಲ್ಲ ಸ್ವಾಮಿ. ನೀವು ಒಬ್ರು ಹೇಳ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ ಎಷ್ಟೋ ಜನ ಬೈಕೋತಾರೆ ಇವಾಗ. ಹೌದಲ್ಲ? ಯಾಕೆ ಅಂತಂದ್ರೆ ಮನೆ ಅಂತಕ್ಕಂಥದ್ದು ಇಡೀ ನಮ್ಮ ಕುಟುಂಬದ ರಕ್ಷಣೆಗಾಗಿ, ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ, ನಮ್ಮ ಶ್ರೇಯಸ್ಸಿಗಾಗಿ ನಮಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಡುವುದೇ ಕಾಮಧೇನುವಾಗಿ ನಮ್ಮ ವಾಸದ ಮನೆ ಅಂತ ನಮಗ್ ಗೊತ್ತಿಲ್ಲ. 4 ಗೋಡೆ ಒಂದ್ ತಾರ್ಸಿ ಮುಗಿತಲ್ಲ ಮನೆ. 4 ಗೋಡೆ ಒಂದ್ ತಾರ್ಸಿ, ಗ್ರಾನೈಟ್ ಮಾರ್ಬಲ್ ಹಾಕೋ, ಗೃಹಪ್ರವೇಶ ಮಾಡು, ಮನೆ ಒಳಗ್ ಸೇರ್ಕೋ, ಜೀವನ ಪರ್ಯಂತ ಬಾಕ್ಸ್ ಅಲ್ಲಿ ಮಾತ್ರೆಗಳು ಮಾಡ್ಕೊಂಡು ನುಂಗಿ. ಅಲ್ವಾ? ಡಬ್ಬಗಳು ತಗೋಬೇಕು, ಸ್ಟೀಲ್ ನಾವು, ಪ್ಲಾಸ್ಟಿಕ್ ನಾವು, ಹಸಿರು ಡಬ್ಬಿ, ಕೆಂಪು ಡಬ್ಬಿ ಮಾತ್ರೆಗಳಿಗೆ. ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಮರ್ತೋಗ್ಬಿಡ್ತೀವಿ. ಹಾಗಾಗಿ ನಾವು ನಿಜಕ್ಕೂ ಹೇಳ್ತೀನಿ, ಆ ಭೂಮಿಯಲ್ಲಿ ಇರ್ತಕ್ಕಂತಹ ಆ ಸೋಂಕು ರೋಗ ಪ್ರತಿ ಒಂದು ಭೂಮಿಯಲ್ಲೂ ಇರುತ್ತೆ. ಪ್ರತಿ ಭೂಮಿಯಲ್ಲೂ ಒಂದು ಚೆನ್ನಾಗಿದೆ, ಒಂದು ಡಲ್ ಆಗಿದೆ ಅಂತಲ್ಲ. ಆದ್ರೆ ಆಯಾ ಭೂಮಿಯಲ್ಲಿ ಏನೆಲ್ಲ ನಡೆದಿರುತ್ತೆ ಪ್ರಕ್ರಿಯೆ. ಈಗಲೂ ಒಂದು ಕಾಲದಲ್ಲಿ ನಡೆದಂತಹ ಒಂದು ದೊಡ್ಡ ಬಾಂಬ್ ಬಿದ್ದಂತಹ
ದೇಶದಲ್ಲಿ ಇವತ್ತುವರೆಗೂ ಮಕ್ಕಳು ಹುಟ್ಟೋವೆಲ್ಲ ಹಂಗಹೂನ ಮಕ್ಕಳು ಇವತ್ತಿಗೂ ಹುಡ್ತಾ ಇದಾವೆ, ಎಷ್ಟೋ ವರ್ಷಗಳಾಯ್ತು. ಹಾಗೆ ಆ ಸಂದರ್ಭದಲ್ಲಿ, ಆ ಬಾಂಬ್ ಬಿದ್ದ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಹೋಮ ನಡೀತಾ ಇತ್ತು. ಆ ಹೋಮ ನಡೀತಾ ಇದ್ದ ಮನೆಯಲ್ಲಿ ಈವರೆಗೂ ಚೆನ್ನಾಗಿರೋ ಮಕ್ಕಳು ಹುಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಶಕ್ತಿ ಇರುತ್ತೆ ಅಂತ. ಹೌದು, ಪೂಜೆ ಮಾಡಬೇಕು, ಪೂಜೆ ಮಾಡೋದ್ರಲ್ಲೆಲ್ಲ ಏನೆಲ್ಲ ಒಂದು ಶಕ್ತಿ ಇದೆ. ಹೋಮ ಮಾಡೋ ಉದ್ದೇಶ ಏನು? ನಾವೇನು ಗೊತ್ತಾ ಹೋಮ ಮಾಡ್ತಾ ಇರೋದು, ನನ್ನ ಮಗಳಿಗೆ ವರ ಸಿಕ್ಲಿ, ನನ್ನ ಮಗಳ ಗಂಡು ಮಗ ಆಗ್ಲಿ, ನನ್ನ ಮಗನ ಕೆಲಸ ಸಿಕ್ಲಿ ಅಂತ ಹೋಮ ಮಾಡಿಸ್ತೀವಿ. ಯಾರು ಈ ರೀತಿಯಾಗಿ ಕೋರಿಕೆ ಇಟ್ಟು ಹೋಮ ಮಾಡ್ತಾರೋ ಆ ಮನೆ ಶಾಪಕ್ಕೆ ಗುರಿಯಾಗತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ದೇವರನ್ನ ಬಳಸ್ಕೋಬೇಡಿ. ಏನಮ್ಮ ಸರಿನಾ? ಹೌದು ಗುರುಗಳೇ. ನಿಮ್ಮ ಅಭಿಪ್ರಾಯಗಳಿಗೆ ಲಂಚ ಕೊಟ್ಟು ದೇವರನ್ನ ನಿಮ್ ಕಡೆ ಎಳ್ಕೋಬೇಡಿ. ನನ್ಗೆ ಒಳ್ಳೇದಾಗ್ಲಿ ಇದಿಲ್ಲ. ಮತ್ತೆ ಎಲ್ಲ ಹೇಳ್ತಾವ್ರಲ್ಲ ಅವ್ರನ್ನೇ ಕೇಳಬೇಕು. ನಿಜಕ್ಕೂ ಅದಕ್ಕೆ ಹೇಳ್ತೀನಿ, ಇಂಥವ್ರೆಲ್ಲ ನಮ್ಮ ದೇಶದವರೆಗೂ ನಮ್ಮ ದೇಶದ ಕತೆ ಹಿಂಗೆ ಆಗೋದು. ಮದುವೆ ಆಗಕ್ಕೊಂದು ಪೂಜೆ, ಮಗು ಆಗಕ್ಕೊಂದು ಪೂಜೆ, ನೆಮ್ಮದಿ ಆಗಿರಕ್ಕೊಂದು ಪೂಜೆ, ನಿದ್ದೆ ಬರಕ್ಕೊಂದು ಪೂಜೆ, ಎಲ್ರಿ ಐತೆ ಪ್ರಪಂಚದಲ್ಲಿ? ದೇವ್ರನ್ನ ಲಂಚದ ವ್ಯಾಪಾರಿ ಮಾಡ್ಬಿಟ್ಟಿದೀವಿ ನಾವು. ಸರಿ ಏನಮ್ಮ? ಇಲ್ಲ ಗುರುಗಳೇ. ಹಂಗ ಕೆಲಸ ಮಾಡ, ದೇವಸ್ಥಾನ ಟೆಂಡರ್ ತಗೊಂಬೋಣ, ಯಾರು ಬರೋದ್ ಬೇಡ, ಸ್ವಾಮಿ ನಿಮ್ಗೆ ಎಷ್ಟು ಬತ್ತೆ ನಾವೇ ಕೊಟ್ಬಿಡ್ತೀವಿ, ಈ ದೇವಸ್ಥಾನ ನಾವೇ ಇರ್ತೀವಿ. ಆಗತ್ತಲ್ಲ? ಎಲ್ಲ ಆಗತ್ತಲ್ಲ ಅಲ್ಲಿಂದಾನೆ. ಯಾಕಿದ್ರ ಉದಾಹರಣೆ ಕೊಡ್ತೀನಿ ಅಂದ್ರೆ, ದೇವಸ್ಥಾನದಲ್ಲಿ ದೇವರಿಂದ ಎಲ್ಲವನ್ನು ಪಡ್ಕೋತೀನಿ ಅಂತಕ್ಕಂಥದ್ದು ನಿಜಕ್ಕೂ ಹೇಳ್ತೀನಲ್ಲ, ಅದು ತುಂಬಾ ತುಂಬಾ ದೂರವಾದ ವಿಚಾರನೆ. ಯಾಕೆ? ದೇವರು ನಮ್ಮ ಆತ್ಮದಲ್ಲಿದ್ದಾನೆ ಅಂತ ಹೇಳಿದೀವಿ. ಆತ್ಮದಲ್ಲಿ ದೇವ್ರಿದಾನೆ ಅಂತ ಗೊತ್ತು. ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಿದ್ಯಾ? ಇಲ್ಲ, ಗೊತ್ತಿಲ್ಲ. ಈಗ ದೇವ್ರು ಅಲ್ಲಿ ಬಂದದಲ್ಲೇ ಇದ್ದಾನೆ. ಈ ಪಾಪಿ ಹತ್ರ ನಾನು ಯಾಕೆ ಬಂದ್ ಸೇರ್ಕಂಡೆ? ಟೈಮ್ ಸರಿ ಊಟ ತಿನ್ನಲ್ಲ, ಮುಡ್ಯೋದು, ನಿದ್ದೆ ಮಾಡಲ್ಲ, ಶಾಪ ಅಲ್ಲಿಂದ ತಡ್ತಾ ಇರುತ್ತ ಅವನಿಗೆ. ಅಂತೂ ಹೇಳ್ತೀವಿ ಆತ್ಮ ಇಲ್ಲದೆ ದೇವ್ರಲ್ಲಿ ಕೂತವನೆ ಅಂತ. ಏನ್ ಮಾಡ್ತಿದ್ಯಾ? ಇಲ್ಲ. ಆ ರೀತಿ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆತ್ಮಕ್ಕೆ ಪ್ರತಿಯೊಂದು ನಾವು ಅರ್ಪಿಸ್ಬೇಕು. ಅಂದ್ರೆ ನಾವು ತಿನ್ನೋ ಪ್ರತಿ ಊಟವನ್ನ ಭಗವಂತನಿಗೆ ಅರ್ಪಣೆ ಮಾಡೇ ನಾವು ತಿನ್ನಬೇಕು. ಇದು ನೈವೇದ್ಯವಾಗತ್ತೆ ಆತ್ಮಕ್ಕೆ. ನಾವು ನಿಂತ್ಕೊಂಡು ಫಾರಿನ್ ಬೂಟ್ ಹಾಕೊಂಡು ಮಾತಾಡ್ಕೊಂಡು ನಕ್ಕೊಂಡು ತಿನ್ನುವಂತ ನಾವು ಆಹಾರವನ್ನ ಗೊಬ್ಬರದ ರೀತಿಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾಪ್ರಸಾದ ಅಂತ ಯಾವತ್ತು ನಾವು ಕಣ್ಣು ಒತ್ಕೊಳ್ತೀವೋ ಅವತ್ತು ನಮ್ಮ ದೇಹಕ್ಕೆ ಅದು ಆತ್ಮಕ್ಕೆ ನೈವೇದ್ಯ ಆಗತ್ತೆ. ಎಷ್ಟು ಜನಕ್ಕೆ ಅಪ್ಪ ಅಮ್ಮ ಇದನ್ನ ಮಾಡಿ ತೋರಿಸಿದ್ದೀರಾ? ನೀವೆಷ್ಟು ಜನ ನಮಸ್ಕಾರ ಮಾಡಿ ಊಟ ಮಾಡೋ ಅಭ್ಯಾಸ ಇದೆ? ಏನಮ್ಮ? ಹೌದು. ಯಾವತ್ತೋ ಒಂದಿನ ದೇವ್ರಿಗೆ ಪೂಜೆ ಮಾಡ್ತಾರೋ, ದೇವ್ರ ಕೈ ಮುಗಿದ ನಂಗೆ ಗೊತ್ತಿಲ್ಲ, ಊಟಕ್ಕೆ ಕೈ ಮುಗದೇ ಮುಟ್ಟಬೇಕು. ಅದು ಪ್ರಸಾದ ಎಲ್ಲಿವರೆಗೂ ಆಗಲ್ಲ ಅಂದ್ರೆ, ನೀವೆಲ್ಲಿವರೆಗೂ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನು ಮುಟ್ತೀರೋ ಅಲ್ಲಿವರೆಗೂ ಅದು ಪ್ರಸಾದ ಆಗಿಲ್ಲ. ಇದೆಲ್ಲ ವಿಷವೇ ನಿಮ್ಮ ದೇಹಕ್ಕೆ ಹೋಗ್ತಾ ಇದೆ. ಪಾಪದ ಮಾಡಿ, ಪಾಪವನ್ನ ಮಾಡಿ, ಪಾಪದನ್ನವನ್ನ ತಿಂದು, ಪಾಪವನ್ನ ಹೊತ್ತುಕೊಂಡು ಜೀವನ ಪರ್ಯಂತ ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಜಲಂದಲೈತಂತೆ, ಯಾರೋ ಮಾಡ್ಬಿಟ್ರಂತೆ, ಮಾಟ ಮಂತ್ರ ಮಾಡಿದ್ರಂತೆ. ಒಂದೊಂದು ಹನ್ನದ ಹಗಳಲ್ಲಿ ಭಗವಂತ ವಾಸ ಮಾಡ್ತಾನೆ. ಸತ್ಯ ನಮ್ಮ ಭಾರತ ದೇಶದಲ್ಲಿ ಯಾಕೆ ಬಂದಿಲ್ಲ? ಯಾಕೆ ತಿಳ್ಕೊಂಡಿಲ್ಲ? ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಶಾಸ್ತ್ರಾಧಾರಿತವಾಗಿರ್ತಕ್ಕಂಥವ್ರು ಮಾಡ್ತಾರೆ. ಕೆಲವು ನಮ್ಗೆ ಯಾಕೆ, ಅದು ಬ್ರಾಹ್ಮಣರಿಗೆ ಅನ್ಕೊಂಡು ಹೆಂಗೋ ತಿಂತಾರೆ, ಓಡಾಡ್ಕೊಂಡು ನಿಂತ್ಕೊಂಡು ಚೇರ್ ಮಾಡಿ ಕಾಲಾಡಿಸ್ಕೊಂಡು ಚಪ್ಪಲಿ ಹಾಕೊಂಡು ತಿನ್ನಲ್ವೇನಮ್ಮ? ಇದಾರೆ ಗುರುಗಳೇ. ಅಲ್ಲ, ಮದುವೆ ಮನೆಗೆ ಹೋದ್ರೆ ಶೂ ಬಿಚ್ಚಲ್ಲ. ಹೌದು, ಮದುವೆ ಮನೆ ಯಾಕಂದ್ರೆ ಹೊಡ್ಕೊಂಡು ಹೋಗ್ಬಿಟ್ರೆ. ಹೌದು ಗುರುಗಳೇ, ಮದುವೆ ಮನೆಯಲ್ಲಿ ಊಟ ಮಾಡದ, ಶೂ ನೋಡ್ಕೊಳ್ಳದ, ಅದಕ್ಕೆ ಆ ಕಡೆ ತಿನ್ಬಿಡೋದು. ಇನ್ನ ಹೆಣ್ಣು ಗಂಡ್ಗೆ ಅದೇ ಗಿಫ್ಟ್. ದರಿದ್ರ ಇಟ್ಕೊಳತ್ತೆ. ಯಾರಿಗೆ? ಹೆಣ್ಣು ಗಂಡಿಗೆ. ಶೂ ಹಾಕೊಂಡು ತಿಂದವ್ರಲ್ಲ, ಚೆಲ್ಲವ್ರಲ್ಲ, ಚಪ್ಪಲಿ ಹಾಕೊಂಡು ತುಳ್ದವ್ರಲ್ಲ, ಇದೆಲ್ಲ ಹೆಣ್ಣು ಗಂಡಿಗೆ ಗಿಫ್ಟ್. ಇದಕ್ಕೆ ಯಾಕೆ ಕರಿತೀರ ಮದುವೆ ಊಟ ಮಾಡಕ್ಕೆ ಅಂತ ನಾವ್ ಹೇಳಕ್ಕಾಗತ್ತಾ? ನಿಮ್ ಇಷ್ಟ ಮಾಡ್ಕೊಳ್ಳಿ, ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಜೈ ಶ್ರೀರಾಮ್. ಗುರುಗಳೇ, ಬಹಳ ಒಂದು ಸೂಕ್ಷ್ಮವಾದಂಥ ವಿಚಾರ. ಮಕ್ಕಳಿಗೆ ಯಾಕೆ ಈ ಒಂದು ಶುಗರ್ ಕಾಯಿಲೆ ಬರುತ್ತೆ, ಯಾವ ಒಂದು ವಿಚಾರದಿಂದ ಬರಬಹುದು ಅಂತ ಇವತ್ತಿನ ಮಾಹಿತಿಯಲ್ಲಿ ನಮಗೆ ತಿಳಿಸ್ಕೊಟ್ರಿ ಗುರುಗಳೇ. ಇನ್ನಷ್ಟು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ಳೋದು ಬಾಕಿ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಗುರುಗಳೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ.